ಈ ಆಟ ರೈಸುದು ಅಂತ ಹೇಳೋ ಒಂದು ಮಾತಿದೆ, ಅದು ವೇಷದವನಿಂದಲೋ ಅಥವಾ ಹಿಮ್ಮೇಳದವ? ಅವರೆಲ್ಲ ಆಯಬುರ್ಜಿ ಒಬ್ಬನನ್ನು ಒಳ ಸೇರಿಸಲಿಕ್ಕೆ ಬೇಕಾಗಿ ಮತ್ತೊಬ್ಬನನ್ನು ಆಕ್ಷೇಪಿಸುವ ಆರುಬುರ್ಜಿ ಬೇರುಬುರ್ಜಿ ಕೆಲವರು ಎಂತ ಮಾಡೋದಿದ್ರು 5 ಪೈಸೆ ಖರ್ಚು ಮಾಡೋದಿದ್ರು ಸುಧಾರಿಕೆ ಬ್ರಹ್ಮರಿರ್ತಾರೆ. ಇದರಲ್ಲಿ ಗೊತ್ತಾಗಲಿಕ್ಕಿಲ್ಲ, ಇದರಿಗೆ ಚಂದಕ್ಕೆ ಮಾತಾಡಿ ಹಿಂದಿಯಿಂದ ಚಿನ್ನದ ಜೋರಿ ಅಂತ ಹೇಳುದು. ನಮ್ಮ ಮೀಡಿಯಾದ ಯಕ್ಷಾನುಭವ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ನಾನು ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಮಾಡುವ ವಂದನೆಗಳು. ಯಕ್ಷಗಾನ ಕಲಾವಿದರ ಬದುಕಿನ ಕಥೆ ಏನು, ಅವರ ರಂಗಸ್ಥಳದ ಅನುಭವವೇನು, ಅದನ್ನೆಲ್ಲವನ್ನು ತಿಳಿಸುವಂತಹ ಅನುಭವದ ಕಾರ್ಯಕ್ರಮವೇ ಯಕ್ಷಾನುಭವ. ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಯಾಗಿದ್ದಾರೆ ತೆಂಕುತಿಟ್ಟಿನ ಖ್ಯಾತ ಕಿರೀಟ ವೇಷಧಾರಿ ಹಿರಿಯ ಕಲಾವಿದರು ಬೆಳ್ಳಾರೆ ಮಂಜುನಾಥ ಭಟ್ರವರು. ತಿಳಿಯೋಣ ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ತೆಂಕುತಿಟ್ಟಿನ ಸುಪ್ರಸಿದ್ಧ ಕಲಾವಿದ ಬೆಳ್ಳಾರೆ ಮಂಜುನಾಥ ಭಟ್ರವರ ಯಕ್ಷಾನುಭವದ ಮಾತುಗಳು. ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ನಮಸ್ಕಾರ ಮಂಜುನಾಥ ಭಟ್ರವರೇ. ಪ್ರತಿ ನಮಸ್ಕಾರ. ಯಕ್ಷಗಾನ ರಂಗದಲ್ಲಿ ಸುದೀರ್ಘವಾದಂತಹ ತಿರುಗಾಟವನ್ನು ಗೈದಂತಹ ತೆಂಕುತಿಟ್ಟಿನ ಹಿರಿಯ ಕಲಾವಿದರು ನೀವು. ಸರಿ, ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಭಟ್ರೆ? ನಾವು ಬಡ ಕುಟುಂಬದಲ್ಲಿ ಹುಟ್ಟಿದವರು. ನಮ್ಮ ಹಿರಿಯವರು ಪುರೋಹಿತ ವರ್ಗದವರು. ನಾವು ಹೊಸನಗರ ಸೈಡಿಂದ ಮಡಿಕೇರಿ ಕೊಡಗರಸರ ಕಾಲದಲ್ಲಿ ರಾಜಪುರೋಹಿತರಾಗಿ ಬಂದವರು ನಮ್ಮ ಹಿರಿಯರು. ಹೌದೌದು. ಅಲ್ಲಿಂದ ಪಂಚಸೀಮೆಗೆ 100 ಮನೆ ಇತ್ತು ಆ ಕಾಲದಲ್ಲಿ. ಪುರೋಹಿತ ವರ್ಗಕ್ಕೆ ನಮ್ಮ ಹಿರಿಯವರು ಬಂದರು. ನಾನು ಹುಟ್ಟಿದ್ದು ಬೆಳ್ಳಾರೆ, ಕುഞ്ഞിಹಿತ್ತಿಲು ಅಂತ ನಮ್ಮ ಮೂಲ, ಅಲ್ಲಿ ಕಲ್ಮಡ್ಕ ಅಂತ ಹೇಳುವ ಬೆಳ್ಳಾರೆ. ಹೌದು, ಸುಳ್ಯ ತಾಲೂಕು. ಹಾಗೆ ನಾನು ಬೆಳ್ಳಾರೆ ಮಂಜುನಾಥ ಭಟ್ ಅಂತ ಬರಲಿಕ್ಕೆ ಕಾರಣ ಹಾಗೆ. ಹೌದೌದು. ಈ ಬೆಳ್ಳಾರೆಯಿಂದ ಈಗ ಪ್ರಸ್ತುತ ನೀವೀಗ ಇರುವುದು ತಲಕಳ ದೇವಸ್ಥಾನದ ಹತ್ತಿರ. ಈ ಇಲ್ಲಿಗೆ ಎಷ್ಟು ವರ್ಷ ಆಯ್ತು ನೀವೀಗ ಬಂದು? ಇಲ್ಲಿಗೆ ಬಂದು ಅದೇ 98 97ರಲ್ಲಿ ಬಂದಿದೆ ಇಲ್ಲಿಗೆ ಬಂದಿದ್ದು. ಹೌದೌದು. ಕುಟುಂಬ ಸಮೇತರಾಗಿ ಇಲ್ಲಿ? ಹೌದು, ಕುಟುಂಬ ಸಮೇತ. ಮಕ್ಕಳಿಗೆ ಶಾಲೆಗೆಲ್ಲ ಪ್ರಯೋಜನ ಆಗುತ್ತದೆ ಅಂತ ಇಲ್ಲಿ ಮಾಡಿದ್ದು. ಮತ್ತೆ ಇವರು ಭಯಪಡ್ತಾ ಇವರು ನಾವು ಒಂದೇ ಊರಿನವರು, ಅವರು ಕಡಬ, ನಾವು ಬೆಳ್ಳಾರೆ ಸಣ್ಣಾಗಿರುವಾಗ. ಇವರದ್ದು ಮಾತ್ರ ಇಲ್ಲಿ ಬ್ರಾಹ್ಮಣರ ಮನೆ ಇದ್ದದ್ದು. ಹಾಗೆ ನಮ್ಮಲ್ಲಿಗೆ ಬನ್ನಿ ಬನ್ನಿ ಅಂತ ತುಂಬಾ ಒತ್ತಾಯ ಮಾಡ್ತಿದ್ರು. ಲೀಲಾವತಿ ಹಾಗೆ ಇಲ್ಲಿಗೆ ಬಂದದ್ದು. ಅವರ ಕ್ಯಾರಫಿನಲ್ಲಿ 12.5 ಸೆಂಟ್ಸು ನಾನು ತೆಕ್ಕೊಂಡು ಮನೆ ಕಟ್ಟಿದ್ದು. 98 ಸೆಪ್ಟೆಂಬರ್ 4ಕ್ಕೆ ಮನೆ ಒಕ್ಕಲಾದ್ದು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ? ನಾನು 8th ಕಂಪ್ಲೀಟ್ ಮಾಡಲಿಲ್ಲ. ಅಂದರೆ 74ನೇ ಇಸವಿ ಕೂಡ್ಲು ಮೇಳ ಬಂತು ಅಲ್ಲಿಗೆ. ಮಾಳಂಗಾಯಿ ಕೃಷ್ಣ ಭಟ್ರು ಅಂತ, ಪುತ್ತೂರು ಕೃಷ್ಣ ಭಟ್ರು ನಮಗೆ ಸಂಬಂಧದಲ್ಲಿ ಅಜ್ಜ ಆಗ್ತಾರೆ. ಹಾಗೆ ಅವರು ಮನೆಗೆ ಎಲ್ಲ ಬರುವವರು. ಬಂದಿದ್ದಾಗ ನಾನು ಆಟಕ್ಕೆ ಹೊರಟದ್ದು. ಬೇಡ ಅಂತ ಹೇಳಿದರು ಅವರು. ಆಟ ನೋಡ್ಲಿಕ್ಕೆ ಹೊರಟವರು? ಹೌದೌದು. ಆ ದಿವಸವೇ ನಂದು ಅಭಿಮನ್ಯು ಶುರು ಪಾತ್ರ. ಅಂದರೆ ಸ್ಕೂಲ್ ಡೇಯಲ್ಲಿ ನಾನು ಪಾತ್ರಗಳು ಮಾಡಿದ್ದೇನೆ ಕೆಲವು. ಅಲ್ಲಿ ಬಾಬುಗೌಡರು ಒಂದು ಒಬ್ಬರು ಮಾಸ್ಟ್ರಿದ್ರು, ಅವರು ಹೇಳಿಕೊಟ್ಟ ನಾಟ್ಯದಲ್ಲಿ. ಹಾಗೆ ಅದರಲ್ಲಿ 1 ತಿಂಗಳು ತಿರುಗಾಟ ಮಾಡಿ ಆಗುವಾಗ ಹಾಗೆ ಅದು 1 ತಿಂಗಳಲ್ಲಿ ನಿಂತಿತ್ತು. ಮತ್ತೆ 1 ತಿಂಗಳು ಸುಬ್ರಹ್ಮಣ್ಯ ಮೇಳ, ಆದಿ ಸುಬ್ರಹ್ಮಣ್ಯ ಅಂದರೆ ಕ್ಷೀಣ ಭಂಡಾರಿಗಳ ಮೇಳ, ಅದರಲ್ಲಿ 1 ತಿಂಗಳು ತಿರುಗಿ ಮತ್ತೆ ಧರ್ಮಸ್ಥಳ ಯಕ್ಷಗಾನ ಲಲಿತ ಕಲಾ ಕೇಂದ್ರ
ಅದು ಅಲ್ಲಿಗೆ ಸೇರ್ಪಡೆ. ಹೌದು, ಅಲ್ಲಿಗೆ ಅಲ್ಲಿ ಗುರುಗಳು ಪಡ್ರೆ ಚಂದುವಣ್ಣ ಅಂತ. ಅಲ್ಲಿ ಒಂದೇ ವರ್ಷದಲ್ಲಿ ಅದು 2-3 ಇದಾದದ್ದು. ಆ ವರ್ಷ ಕೇಂದ್ರದಲ್ಲಿ ನಾಟ್ಯ ಕಲ್ತುಕೊಂಡಿರುವಾಗಲೇ ಗುರುಗಳೇ ಹೇಳಿದರು, ಈ ಸಲ 2 ಮೇಳ ಆಗ್ತದೆ ಕಟೀಲು, ಬನ್ನಿ ಅಂತ ನನ್ನನ್ನು ಕರ್ಕೊಂಡೋಗಿ ಸೇರಿಸಿದರು. ಮೊದಲು ನೀವು ಸೇರ್ಪಡೆ ಆದದ್ದು ಕಟೀಲು ಕೂಡ್ಲು ಮೇಳದಲ್ಲಿ ಮೇಳದಲ್ಲಿ ನೀವು ಗೆಜ್ಜೆ ಕಟ್ಟಿದ್ದು. ಸುಬ್ರಹ್ಮಣ್ಯ ಮೇಳದಲ್ಲಿಯೂ ತಿರುಗಾಟ. ಆದ್ರೆ ಅದೆಲ್ಲ ಶಾಸ್ತ್ರೀಯವಾಗಿ ಕಲ್ತಲ್ಲ, ಶಾಲೆಗೆ ಹೋಗ್ತಾ ಇದ್ದವನು. ಅಲ್ಲಿ ಯಾರು ಕಲಿಸಿದ್ದು ನಿಮ್ಗೆ ಈ ಅಭಿಮನ್ಯುನ ಪಾತ್ರದ ಬಗ್ಗೆ? ಅದಲ್ಲಿ ಕಲಾವಿದರು ಹೇಳಿಕೊಟ್ಟದ್ದು. ಅಡ್ಯ ನಡಕ ಕೃಷ್ಣ ಭಂಡಾರಿ ಅಂತ ಇದ್ರು, ಸ್ತ್ರೀ ಪಾತ್ರಧಾರಿ. ಮತ್ತೆ ಪುತ್ತೂರು ಕೃಷ್ಣ ಭಟ್ರು, ಅದು ಹಳಬರು ಮಾಳಂಗಾಯಿ ಕೃಷ್ಣ ಭಟ್ರು ಅವರು, ಮತ್ತೆ ಕುಡುವ ರಾಮಚಂದ್ರ ಅಂತ, ಹೀಗೆ 10 ಹಲವು ಮಂದಿಗಳಿದ್ರು. ಹಾಗೆ ನೀವು ಮೊದಲು ತಿರುಗಾಟ ನಿಮ್ಮ ಕಟೀಲು ಮೇಳಕ್ಕೆ. ಹೌದು, ಆವಾಗ ಎರಡನೇ ಮೇಳ ಓಪನ್ ಆದ ಆ ಟೈಮ್. ಹೌದೌದು. ಅಲ್ಲಿಂದ ಒಂದು ಇದು ಬಾಲಗೋಪಾಲರು ಇದೆಲ್ಲ ಹಂತ ಹಂತವಾಗಿ ಅಭ್ಯಾಸ ಆದದ್ದು ನನಗೆ. ನಿಮ್ಗೆ ವೇಷ ಈ ಕೇವಲ ಬಾಲಗೋಪಾಲ ಮಾತ್ರವಲ್ಲ, ಬೇರೆ ದೇವೇಂದ್ರ ಪಾಲ ಅಂತದ್ದೆಲ್ಲ ದಿವಸ ಹೋದಾಗೆ ಅದರಲ್ಲಿ ಅಭಿವೃದ್ಧಿ, ದೇವತೆಗಳು, ರಕ್ಕಸಬಲ, ಹೀಗೆ ಸ್ತ್ರೀ ವೇಷಗಳು ಇದೆಲ್ಲ ಹಂತ ಹಂತವಾಗಿ. ಅಂದ್ರೆ ಬಾಲಗೋಪಾಲರು ಮತ್ತೆ ಮುಖ್ಯ ಸ್ತ್ರೀ ವೇಷ ಕಾಮಿನಿ ಕರೆಯುತ್ತಾರೆ, ಅದು ಪೀಠಿಗೆ ಸ್ತ್ರೀ ವೇಷ ಅಂದ್ರೆ ಅರ್ಧನಾರಿ ಅಂತ ಹೇಳ್ತಾರೆ. ಹೌದೌದು. ಅದೆಲ್ಲ ಆಗಿ ಮತ್ತೆ ಇದು ಮಾಡ್ತಾ ಇರುವಾಗಲೇ ನಮಗೆ ದೇವತೆಗಳು ಇಂಥ ಪಾತ್ರಗಳೆಲ್ಲ ಕೊಡ್ತಾ ಇದ್ರು. ಇರಾ ಗೋಪಾಲಕೃಷ್ಣ ಭಟ್ ರಾವ್ ಅಂತ ಭಾಗವತರು, ನೆಡ್ಲೆ ನರಸಿಂಹ ಭಟ್ರು ಹಿರಿಯ ಮದ್ಲೆಗಾರರು. ಹೌದು. ಮತ್ತೆ ಪಡ್ರೆ ಚಂದವಣ್ಣ, ದೇಲಂಪಾಡಿ ಗುಡ್ಡಪ್ಪ ಗೌಡ, ಹೀಗೆ 10 ತ್ರಿವಿಕ್ರಮ ಶೆಣೈ ಅಂತ ಬೊಂಬಾಯಿಯವರು, ಹೀಗೆ 10 ಕೋಡಿ ಕೃಷ್ಣಗಾಣಿಗ ಅಂತ ಸ್ತ್ರೀ ಪಾತ್ರ, ಅವರೆಲ್ಲ ಇದ್ರೆ ಆವಾಗ. ಹಾಗೆ ಅವರ ಮಧ್ಯದಲ್ಲಿ ಬೆಳೆದವ ನಾನು. ಹಾಗೆ ಕಟೀಲು ಮೇಳದಲ್ಲಿ ಎಷ್ಟು ವರ್ಷ ಇದ್ರಿ? 47 ವರ್ಷ ಇದ್ದೆ. ಮೇಳ ಬದಲಾಗಿದೆ ಆ ಕಡೆ ಆಗಿದೆ. 1ರಲ್ಲಿ 10 ವರ್ಷ, 2ರಲ್ಲಿ 2 ವರ್ಷ, 3ರಲ್ಲಿ 23 ವರ್ಷ. 3ರಲ್ಲಿ ಹೌದು, ಕುರಿಯ ಶಾಸ್ತ್ರಿಗಳಿದ್ದಾರೆ. ಅದರಿಂದ ಮತ್ತೆ ಪುನಃ 10 ವರ್ಷ ಪ್ರಸಾದ ಬಲಿಪ್ರಸಟ್ಟು. ಅದಾಗಿ 1 ವರ್ಷ ಪಟ್ಲದವರು ಮತ್ತು ಪೂಂಜರಿದ್ದರ 1ನೇ ಮೇಳ, ಮತ್ತೆ 6ನೇ ಮೇಳ, ಮತ್ತೆ 4ನೇ ಮೇಳ. 5ಕ್ಕೆ ಹೋಗಲಿಲ್ಲ. ಅಂದರೆ ಅದರಲ್ಲಿ ಸುಣ್ಣಂಬಳದವರಿದ್ದರು. ಅಂದರೆ ಸಾಮಾನ್ಯ ನಾವು ಮಾಡುವ ಪಾತ್ರಗಳು ಒಂದೇ ಗತಿಯದ್ದು, ರಕ್ತ ಬೀಜ ಇಂಥ ಪಾತ್ರಗಳೆಲ್ಲ. ಹಾಗಾಗಿ ನನ್ನನ್ನು ಆ ಸೆಟ್ಟಿಗೆ ಅವರ ಜೊತೆಯಲ್ಲಿ ಅಂತ ಹಾಕಲಿಲ್ಲ. ಹಾಗೆ 21ನೇ ಇಸವಿವರೆಗೆ ಕಟೀಲು ಮೇಳದಲ್ಲಿ ಇದ್ದೆ. ಹೌದು. ಕಾಲಚಕ್ರದ ಪರಿಭ್ರಮಣೆಗೆ ಕಾರಣರಾದ ನವಗ್ರಹರಲ್ಲಿ 7ಮ ಸ್ಥಾನದಲ್ಲಿರುವವನೇ ನಾನು. ಲೋಕಕ್ಕೆ ಆಧಾರ ಸ್ವರೂಪನಾಗಿ ಒಬ್ಬ ವಾಯುದೇವನಾದರೆ ಮತ್ತೊಬ್ಬ ನನ್ನಪ್ಪನಾದಂಥ ದಿವಾಕರ. ಆ ಪ್ರಭಾಕರನಿಂದವಾಗಿಯೇ ಒಂದು ಕಾಲದಲ್ಲಿ ಸಂಧ್ಯಾದೇವಿಯ ಮೂಲಕವಾಗಿ ಹುಟ್ಟಿಕೊಂಡ ಮಕ್ಕಳು 8 ಮಂದಿಗಳು. ಒಬ್ಬ ಮನುಕುಲಕ್ಕೆ ಮೂಲ ಪುರುಷನಾಗಿ ಮನುವಾದ, ಇನ್ನೊಬ್ಬ ವಿವತ್ಸತ ತನಯ ವೈವಸ್ವತ ನನ್ನ ಅಣ್ಣನಾದಂಥ ಯಮ ದಂಡಾಧಿಕಾರಿಯಾಗಿ ಧರ್ಮಾಧರ್ಮಗಳ ಬಗ್ಗೆ, ಸತ್ಯಾಸತ್ಯಗಳ ಬಗ್ಗೆ ಕೂಲಂಕಷವಾಗಿ ಗಮನ ಹರಿಸಿ ತನ್ಮೂಲಕವಾಗಿ ಲೋಕದಲ್ಲಿ ನ್ಯಾಯ ಒದಗಿಸುವಂಥ ಪುಣ್ಯಮೂರ್ತಿಯಾದ ಮತ್ತೊಬ್ಬಳು ಸಹೋದರಿಯಾಗಿ ನನ್ನಿಂದ ಮೊದಲೇ ಹುಟ್ಟಿಕೊಂಡಂಥ ಯಮುನೆ ಲೋಕದ ಕ್ಷೇಮಕ್ಕಾಗಿ ನದಿಯಾಗಿ ಹರಿದರು. ಹಾಗೆ ನಾನಾದರೂ ಲೋಕದಲ್ಲಿ ತರಣಿ ನಂದನನಾಗಿ, ಛಾಯಾ ಸುಕುಮಾರನಾಗಿ, ಯಮಾಗ್ರಜನಿಗೆ ಅಮೂಲ್ಯನಾಗಿ
ಶನೈಶ್ಚರ ಎನ್ನುವಂಥ ಖ್ಯಾತಿಯನ್ನು ಪಡೆದೆ ನೋಡಿ. ನಾನು ಇಷ್ಟು ಮಾಡುವುದಕ್ಕೆ ಕಾರಣ ಏನು? ಹರಿಯ ನಿರೂಪಣೆಯೊಳಗೆ ಈ ಕಟೀಲು ಮೇಳದ ನಂಗೆ ಕೆಲವು ಕೇಳಲಿಕ್ಕಿದೆ. ಈ ಕಟೀಲು ಮೇಳದಲ್ಲಿ ನಿಮ್ಮ ಮೊದಲನೇ ತಿರುಗಾಟ ಹೇಗಿತ್ತು? ಯಾಕಂದ್ರೆ ತುಂಬಾ ಕಷ್ಟ ಇತ್ತ ಒಂದು ತಿರುಗಾಟ? ಕಷ್ಟ ಇತ್ತು. ಇದು ಹೊರೆ ಹೊತ್ತುಕೊಂಡು ಹೋಗುವ ಹೋಗುವಂತ ಇದು. ನಾನು ಸೇರಿ ಒಂದು 2-3 ಮೈಲೆಲ್ಲಾದರೆ ನಡ್ಕೊಂಡೇ ಹೋಗುದು. ಮತ್ತೆ ಮತ್ತೆ ಲಾರಿಯಲ್ಲಿ ಹೋಗ್ಲಿಕ್ಕೆ ಶುರುವಾದ್ದು. ಲಾರಿಯಲ್ಲಿ ಮೇಲೆ ಲೋಡ್ ಮಾಡಿ ಪೆಟ್ಟಿಗೆಯ ಮೇಲೆ ಕೂತ್ಕೊಳ್ಳೋದು. ಹೌದು, ಹಾಗೆ ಅದು ತುಂಬ ವರ್ಷ ಹಾಗೆ ಇತ್ತು. ಸಾಮಾನ್ಯ ನಾನು 12-15 ವರ್ಷ ಆದ ಮತ್ತೆ ಮತ್ತೆ ವಾಹನಗಳು ಬರಲಿಕ್ಕೆ ಶುರುವಾದ್ದು. ಲಾರಿಯೇ ನಮಗೆ ಹಾಗೆ. ಆ ಒಂದು ಕಷ್ಟದ ಒಂದು ತಿರುಗಾಟದಲ್ಲಿಯೂ ಒಂದು ಯಕ್ಷಗಾನದ ಒಂದು ಸೆಳೆತ ಜಾಸ್ತಿ ಆಯ್ತಾ ಅಂತ? ಅಭಿರುಚಿ ಹೆಚ್ಚಿತ್ತು. ಆದ ಕಾರಣ ಒಮ್ಮೆ ನಾವು ಕಲಾ ಜೀವನವೇ ಹಾಗೆ. ನಾವು ಒಮ್ಮೆ ಒಂದು ವಿದ್ಯೆಯನ್ನು ಕಲಿತ ಅದರ ಒಳಗೆ ಹೋಯ್ತು ಅಂತಾದರೆ ಮತ್ತೆ ಹೊರಗೆ ಬರ್ಲಿಕ್ಕೆ ಅದಾಗುದಿಲ್ಲ. ಹೌದು, ಹಾಗೆ ಮತ್ತೆ ಹಿರಿಯ ಕಲಾವಿದರೆಲ್ಲ ಇದ್ರು. ಅವರ ಜೊತೆಯಲ್ಲಿ ಬೆಳೆಯುತ್ತಾ ಹಾಗೆ ಬಂದದ್ದು. ಈ ಆಮೇಲೆ ಹಂತ ಹಂತವಾಗಿಯೇ ಪ್ರತಿಯೊಬ್ಬ ಕಲಾವಿದನು ಮುಂದೆ ಬೆಳೀತಾನೆ, ಮುಂದೆ ಬರ್ತಾನೆ. ಹೌದು. ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮ್ಗೆ ಆಮೇಲೆ ಯಾವೆಲ್ಲ ವೇಷ ಸಿಕ್ಕಿತು? ನನಗೆ ಅದು ಸರ್ವಿಸ್ ಆದ ಹಾಗೆ ವೇಷಗಳು ಸಿಕ್ಕೋದು. ಈಗ ಒಂದು 4-5 ವರ್ಷ ನಿತ್ಯ ವೇಷ, ಪೀಠಿಗೆ ಸ್ತ್ರೀವೇಷ, ಮುಖ್ಯ ಸ್ತ್ರೀವೇಷ ಇದೆಲ್ಲ ಮಾಡಿ ಮತ್ತೆ ದೇವತೆಗಳು, ರಾಕ್ಷಸ ಬಲ, ಹೀಗೆ ಒಂದೊಂದೇ ಆಗಿ ಮತ್ತೆ 1-2-3 ಪದ್ಯದ ದೇವಿ ಮಾತ್ಮೆಯಲ್ಲಿ ಯಕ್ಷ, ಮತ್ತೆ ದೇವಿ ಮಾತ್ಮೆ ಈಶ್ವರ, ಹೀಗೆ ಒಂದೊಂದೇ ಪಾತ್ರಗಳು ಕೊಡ್ತಾ ಬರ್ತಾರೆ. ನಮ್ಮ ನಾಲಿಗೆ ಎಲ್ಲ ಸ್ವಚ್ಛ ಇದ್ರೆ ಒಳ್ಳೆ ಪಾತ್ರಗಳು ಬರ್ತದೆ. ಅಕ್ಷರ ದೋಷಗಳೆಲ್ಲ ಇದ್ರೆ ಕೊಡುವುದಿಲ್ಲ. ಹೌದೌದೌದು. ಹಾಗೆ ನಮಗೆ ಬೀಳ ಅಕ್ಷರಗಳಿಲ್ಲ. ಆದ ಕಾರಣ ಸ್ಪಷ್ಟವಾದಂತ ಉಚ್ಚಾರಗಳಿತ್ತು. ಹಾಗೆ ನಮಗೆ ಬಂತದ್ದು ಹಂತ ಹಂತವಾಗಿ. ಹೌದು. ಅಂದ್ರೆ 3ನೇ ಪುಂಡುವೇಷ, 2ನೇ ಪುಂಡುವೇಷ, 1ನೇ ಪುಂಡುವೇಷ, ಪೀಠಿಗೆ ವೇಷ ಅಂದ್ರೆ ದೇವೇಂದ್ರ ಅರ್ಜುನ ಇಂಥದ್ದೆಲ್ಲ, ಮತ್ತೆ ಎದುರು ವೇಷ. ಇದರ ಮಧ್ಯದಲ್ಲಿ ಬಣ್ಣದ ವೇಷವೂ ಮಾಡಿದ್ದುಂಟು ನಾನು. ಹಾಸ್ಯವೂ ಮಾಡಿದ್ದುಂಟು. ಹೌದೌದು. ಹಾಲಾಡಿ ಕೊರಗು ಹಾಸ್ಯಗಾರರು ಅಂತ ಇದ್ರು. ಅವರು ತೀರಿ ಹೋದ ವರ್ಷ 3-4 ತಿಂಗಳು ನನ್ನನ್ನೇ ಹಾಸ್ಯಕ್ಕೆ ತಯಾರು ಮಾಡಿದ್ದು. ಜರಾ ಭಾಗವತರು ಹಾಗೆ, ಕುಂಡೆಚ್ಚ ಭಾಗವತರು ಹಾಗೆ. ಮತ್ತೆ ಸ್ವಾಗತ ಬೆಳ್ಳಾರೆ ಮಂಜುನಾಥ ಭಟ್ರವರೇ. ಸುಸ್ವಾಗತ. ಹೆಚ್ಚಾಗಿ ನೀವು ಎದುರು ವೇಷಕ್ಕೆ ತಯಾರುಗೊಂಡವರು ನೀವು? ಕೊನೆಗೆ ಎದುರು ವೇಷ ಸ್ಥಾನ ಸಾಮಾನ್ಯ ಒಂದು 10-15 ವರ್ಷ ಎದುರು ವೇಷ. ಹೌದು, ಪೀಠಿಗೆ ವೇಷದಿಂದ. ಅದರಿಂದ ಮೊದಲು ಈಗ ಬೇರೆ ಬೇರೆ ಸತ್ಯ ಹರಿಶ್ಚಂದ್ರದ ಹರಿಶ್ಚಂದ್ರ, ಶನೀಶ್ವರದ ವಿಕ್ರಮಾದಿತ್ಯ, ನಳದಮಯಂತಿಯ ನಳ, ಹೀಗೆ ಕಥಾನಾಯಕ. ಅದು ಲೆಕ್ಕದಲ್ಲಿ 1ನೇ ಪುಂಡು ವೇಷಧಾರಿಗೆ ಬರುವ ಇದು. ಅದು ಕುರಿಯ ಶಾಸ್ತ್ರಿಗಳು ನನಗೆ 23 ವರ್ಷ ಕೊಟ್ಟಿದ್ದಾರೆ. ಹೌದು, ನನ್ನಿಂದ ಹೊರಗೆ ಹೋಗಲಿಲ್ಲ ಆ ಪಾತ್ರಗಳು. 4 ವೇಷಗಳು: ಬ್ರಹ್ಮಗೋಪಾಲದ ಈಶ್ವರ, ನಳದಮಯಂತಿಯ ನಳ, ಹರಿಶ್ಚಂದ್ರದ ಹರಿಶ್ಚಂದ್ರ, ಮತ್ತೆ ಇದೆ
ವಿಕ್ರಮಾದಿತ್ಯ. ಯಾಕಂದ್ರೆ ಅಂತ ಪಾತ್ರಗಳು ಹೆಚ್ಚಾಗಿ ಭಾವನಾತ್ಮಕವಾದಂತಹ ಅಭಿನಯವನ್ನು ತೋರಿಸಬೇಕು. ಅದನ್ನೇ ಮಾಡ್ತಾ ಇದ್ದವರು ಆಮೇಲೆ ಎದುರು ವೇಷಕ್ಕೆ ಬರುವಾಗ, ಯಾಕಂದ್ರೆ ಎದುರು ವೇಷ ಅಂತ ಹೇಳಿದ್ರೆ ಎಲ್ಲಾ ಬಗೆಯ ರಕ್ತ ಬೀಜ ಮತ್ತೆ ಕಂಸ ಅಂತದೆಲ್ಲ ಎದುರು ವೇಷಕ್ಕೆ ಬರುವಂತದ್ದು. ಆ ಎದುರು ವೇಷಕ್ಕೆ ಬರುವಾಗ ಹೇಗಾಯ್ತು ನಿಮ್ಗೆ? ಅದು ಅಭ್ಯಾಸ ಬಲದಲ್ಲಿ ಮನೋಧರ್ಮಕ್ಕೆ ಸರಿಯಾಗಿ ನಮ್ಮ ಪಾತ್ರಗಳು ರಂಗದಲ್ಲಿ ಮೆರೀತದೆ. ನಾನು ಮಾಡಿದ ಪಾತ್ರಗಳು ಮತ್ತೊಬ್ಬರಿಗೆ ಬೇಡ ಅಂತ ಆಗಲಿಲ್ಲ, ಯಾಕಂದ್ರೆ ನನ್ನ ಕೈ ತಪ್ಪಲಿಲ್ಲ ಆ ಪಾತ್ರಗಳು, ನನಗೆ ಬಂದ ಪಾತ್ರಗಳು. ಹಾಗೆ ಫಸ್ಟಿಗೆ ಕಥಾನಾಯಕ, ಮತ್ತೆ ಇದೆ ಪೀಟಿಗೆ ವೇಷ, ಪೀಟಿಗೆ ಆಗಿ ಎದುರು ವೇಷ. ಹಾಗೆ ಗಂಗೈ ಶೆಟ್ಟಿ ಅಂತ ಇದ್ರು ಗೇರುಗಟ್ಟೆ, ಅವರ ಹಾಗೆ ಹಾರ್ಟ್ ಅಟ್ಯಾಕ್ ಆಯಿತು, ಮತ್ತೆ ಅವರ ತಂದೆ ತೀರಿ ಹೋದ್ರು. ಆ ಟೈಮಲ್ಲಿ ಒಂದು 3 ತಿಂಗಳು ಮಹಿಷಾಸುರ ನನ್ನದು ಇದ್ದದ್ದು. ಹೌದೌದು, ನನ್ನಿಂದ ಮತ್ತೆ ಜಗದಾಭಿರಾಮ ಪಡುವಿದ್ರಿ, ಅವರಿಗೆ ನಾನೇ ಮುಖಕ್ಕೆ ಬರೆದು ಕಟ್ಟಿ ಬಿಟ್ಟದ್ದು ಮಹಿಷಾಸುರ. ಹಾಗೆ ಹಾಗೆ ಕೆಲವು ಪಾತ್ರಗಳು. ಈ ನಿಮ್ಮ ಇಂತಹ ಪಾತ್ರಗಳಲ್ಲಿ ನಿಮಗೆ ಹೆಸರು ತಂದು ಕೊಟ್ಟಂತ ಪಾತ್ರ ಯಾವುದು? ಜಾಂಬವತಿ ಕಲ್ಯಾಣದ ಜಾಂಬವ, ಮತ್ತೆ ಕರ್ಣ ಅತಿಕಾಯ, ಇಂತಹ ಎಲ್ಲ ಪಾತ್ರ. ದೇವಮಾತ್ಮ್ಯ ರಕ್ತಬೀಜ, ಮಧುಗೈಟವರು ಮಾಡಿ ರಕ್ತಬೀಜ ಸಾಮಾನ್ಯ 8-10 ವರ್ಷ ಮಾಡಿ 2 ವರ್ಷ ಮಾಡಿದ್ವಿ. 2 ಆವಾಗ ಸೆಕೆ ಅಂದ್ರೆ ಅಂತ ಇವತ್ತಿನ ಇದ್ರಾಗ ಉಂಟು. ಆ ಟೈಮಲ್ಲೆಲ್ಲ ಇದು ಜನಗಳು ಕಡಿಮೆ, ಕಲಾವಿದರು 2 ವರ್ಷಗಳು ಮಾಡಬೇಕಿತ್ತು. ಈಗ ಒಂದು ಪಾತ್ರವನ್ನು 4 ಮಾಡ್ತಾರೆ. ಅಂದ್ರೆ ಹೆಚ್ಚು ಮಾಡಿದ ಕೂಡಲೇ ಆ ಪಾತ್ರದ ಇದು ಗೌರವ ಉಳಿಯುವುದಿಲ್ಲ ಅಂತ. ಒಂದೇ ಪಾತ್ರವನ್ನು 4 ಮಂದಿ ಮಾಡುವಾಗ ಅದು 4 ರೀತಿ. ಹೌದೌದು, ಆ ಭಾವನೆಯಲ್ಲಿ ಹೋಗುವುದಿಲ್ಲ. ಈಗ ನಂದೆಲ್ಲ ನಳ, ಹರಿಶ್ಚಂದ್ರ ಇದೆಲ್ಲ ನನ್ನ ಒಬ್ಬನ ಪಾತ್ರವೇ ಇದ್ದದ್ದು ಬೆಳಿಗ್ಗೆವರೆಗೆ. ಮಧ್ಯದಲ್ಲಿ ಅರ್ಧ ಚೇಂಜ್ ಆಗುತ್ತಿರ್ಲಿಲ್ಲ. ಮತ್ತೆ ನನಗೆ ಋತುಪರ್ಣ ಬಂತು ಎದುರು ವೇಷಕ್ಕೆ ನಳದ ಮಯಂತಿಯಲ್ಲಿ. ಹಾಗೆಲ್ಲ ಪಾತ್ರಗಳು. ಈ ಬಣ್ಣಗಾರಿಕೆಯಲ್ಲಿ ಕೆಲವು ಬಣ್ಣದಲ್ಲೇ ಗೊತ್ತಾಗ್ತದೆ ಇಂಥದೇ ವೇಷ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಮಗೆ. ಅದೀಗ ಪೀಟಿಗೆ ವೇಷ ಸೌಮ್ಯ ರೂಪದಲ್ಲಿ, ಅಂದರೆ ಹಸಿರು ಮುಖದಲ್ಲಿ ನಾಮಕ್ಕೆ ದೇವೇಂದ್ರ ಅರ್ಜುನ ಎಲ್ಲ ಇದ್ದರೆ ಮಧ್ಯದಲ್ಲಿ ಕೆಂಪು ಹಾಕಿ, ಹಳದಿ ಹಾಕಿ, ಹಸಿರು ಹಾಕಿ, ಬಿಳಿ ಹಾಕಿ, ಅದಕ್ಕೆ ಚುಟ್ಟಿ ಬರೋದು, ಕೆಂಪು ಪುನಃ ಹಾಕಿ ನಾಮ ರಾಜವೇಷ. ಇಲ್ಲಿ ಮುದ್ರೆಗಳು ದೇವೇಂದ್ರ ಅರ್ಜುನ ಇಂಥ ಪಾತ್ರಗಳು. ಮತ್ತೆ ಕರ್ಣನಿಗಾಗುವಾಗ ಅದು ಸ್ವಲ್ಪ ಕಳ ಸ್ವಭಾವದಲ್ಲಿ ಕಥಾ ನಾಯಕನ ಪಾತ್ರ. ಕೌರ ಒಂದು ಹಾಗೆ ಮತ್ತೊಂದು ರೂಪ, ಅದ್ ನಾವು ಬರೆದು ತೋರಿಸಬೇಕಷ್ಟೇ ಬಾಯಿಯಲ್ಲಿ. ಹೌದೌದು, ಆ ಪಾತ್ರಗಳೆಲ್ಲ ನಾನು ಮುಖವರ್ಣಿಕೆ ಎಲ್ಲ ಮಾಡ್ತಾ ಇದ್ದೆ ದೇವರ ದಯದಲ್ಲಿ. ಹಾಗೆ ನಾನು ಒಬ್ಬರು ಇವತ್ತು ಮೇಕಪ್ ಮಾಡಿದ್ರೆ ಅದನ್ನು ಮರುದಿನ ಮಾಡಿದ್ದು ನಾನು, ನನಗೆ ಆ ಐಡಿಯಾ ಬರ್ತಿತ್ತು. ಹಾಗೆ ಈಗ ಪ್ರತಿಯೊಂದು ದಿನವೂ ಒಂದೊಂದು ರೀತಿಯಲ್ಲಿ ಇರ್ತದೆ. ಯಾಕೆಂದ್ರೆ ಒಮ್ಮೊಮ್ಮೆ 2-3 ದಿವಸ ಒಂದೇ ಪ್ರಸಂಗ ಬಂದರೂ ಆಗ್ತದೆ. ಅಲ್ಲಿಯ ಹವಾಮಾನಕ್ಕೆ ಸರಿಯಾಗಿ ಪ್ರಾಕೃತಿಕವಾಗಿ ಒಂದೇ ವೇಷವನ್ನು ಮಾಡಿದವನು ಇವತ್ತು ಮಾಡಿದ ಹಾಗೆ ನಾಳೆ ಬರ್ಲಿಕ್ಕಿಲ್ಲ. ವ್ಯತ್ಯಾಸ ಆಗ್ಬಹುದು ಈ ಆಹಾರ ವ್ಯತ್ಯಾಸದಲ್ಲಿ, ಮತ್ತೆ ಅಲ್ಲಿಯ ಇದರಲ್ಲಿ ಎಲ್ಲ ಹಾಗಾಗಬಹುದು. ನೀವು ರಂಗಸ್ಥಳದಲ್ಲಿ ನಿಮ್ಮ ಅರ್ಥಗಾರಿಕೆ ಇವತ್ತು ಮಾತಾಡಿದ್ದನ್ನೇ ನಾಳೆ ಮಾತಾಡಿದ ಬದಲಾವಣೆ? ನನ್ನದು ಬದಲಾವಣೆ ಇತ್ತು. ಈಗ ರಕ್ತಬೀಜ ಅಷ್ಟು ವರ್ಷ ಮಾಡಿದ್ದೇನೆ ನಾನು. ಸಾಮಾನ್ಯ ಒಂದು 25-30 ವರ್ಷದ ಹೆಚ್ಚು ನಾನು ರಕ್ತಬೀಜ ಮಾಡಿದೆ, 1000 ಗಟ್ಟಲೆಯಲ್ಲಿ ಲೆಕ್ಕ. ಆವಾಗ ನಾನು ನಿನ್ನೆ ಮಾತಾಡಿದ್ದೇ ಇವತ್ತು ಅಲ್ಲ, ನನ್ನದರಲ್ಲಿ ವಿಷಯ ವ್ಯತ್ಯಾಸ ಇರ್ತಿತ್ತು, 1-2 ವಾಕ್ಯಗಳಾದ್ರೂ ವ್ಯತ್ಯಾಸ ಇರ್ತಿತ್ತು. ಹಾಗೆ ಮತ್ತೆ ಕುಣಿತದಲ್ಲಿಯೂ ಹಾಗೆ, ಅದರಲ್ಲಿ ವೆರೈಟಿಗಳು ಉಂಟು. ಈಗ 4-5 ಪದ್ಯದ 7 ಪದ್ಯಗಳೇ ಆದರೂ ಆ ಪದ್ಯಗಳಿಗೆ ಬೇರೆ ಬೇರೆಯಾಗಿ ತೋರಿಸಿ ಕೊಡಬೇಕು ಕಲಾವಿದ. ಈ ರಕ್ತಬೀಜನ ಪಾತ್ರ, ಹೌದು, ರಕ್ತಬೀಜ ಆಗಲಿ ಅರ್ಜುನ ಆಗಲಿ, ಅದು ಕೊನೆ ಆಗುವಾಗ ಏರಿಕೊಂಡೇ ಹೋಗುದು ಆ ಪಾತ್ರಗಳು. ಶುರುವಿಗೆ ಸ್ಪೀಡು ಇದು ಹೋದ್ರೆ ಲಾಸ್ಟ್ಗೆ ಬಚ್ಚಿ ಹೌದೌದು. ಯಾಕೆಂದ್ರೆ ಹಂತ ಹಂತವಾಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದ, ಒಮ್ಮೆ ಬಿಸಿಲು ಬಿತ್ತು ಅಂತ ಕೆಲಸ ಮಾಡ್ಲಿಕ್ಕಿಲ್ಲ. ಹಾಗೆ ನಿಮ್ಮ ವೇಷ ಅದೇ ನಾನು ಯೂಟ್ಯೂಬ್ ಅಲ್ಲಿ ನೋಡಿದವ. ಯಾಕಂದ್ರೆ ನಿಮ್ಮ ವೇಷದ ಆ ಒಂದು ಗತ್ತು ಅದು ಬೇರೆ ಬೇರೆ. ರುದ್ರ
ರಘುನಾಥಾಯ ಸೀತಾಯ ಪತಯೇ ನಮಃ ಅಂತ ರಘುಕುಲೋತ್ತಮನಾದ ಶ್ರೀರಾಮಚಂದ್ರಮನ ಧ್ಯಾನಾಸಕ್ತನಾಗಿದ್ದಂಥ ಜಾಂಬವ ನಾನು. ನನ್ನ ಜನ್ಮ ಬಹಳ ಹಿಂದೆಯಂತೆ ಷಷ್ಠಿಯಾದಿಭಾಗದಲ್ಲಿ ಅಂಬುಜೋದ್ಭವನ ಅಂತ ವಿಧಾತನ ವಾಯ ಆಕಳಿಕೆಯಿಂದ ಹುಟ್ಟಿಕೊಂಡ ನನ್ನನ್ನು ಜಾಂಬವ ಅಂತ ಕರೆದ್ರು ನನ್ನ ಅಪ್ಪಯ್ಯ. ಅಲ್ಲ, ನಿಮ್ಮ ಮಂಗಲ್ಪಾಡಿಯಲ್ಲಿ ತುಂಬಾ ಪಾತ್ರ ಮಾಡಿದ್ದೀರಿ. ದೇವಸ್ಥಾನದ ಹತ್ರ ಅಲ್ಲಿ ಶೆಟ್ರ ಆಟ ಆಗ್ತಿತ್ತು ನೋಡಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಎದುರು ತೋಡಿನ ಆಚೆ ಬದಿಯಲ್ಲಿ ಅಲ್ಲಿ ವರ್ಷವೂ ಆಗ್ತಾ ಇತ್ತು, ಬೇರೆ ಬೇರೆ ಪ್ರಸಂಗ. ಹೌದು. ಅದೇ ನಾನೀಗ ನಂಗೀಗ ನೆನಪಾಗ್ತಾ ಉಂಟು, ಯೂಟ್ಯೂಬ್ ಅಲ್ಲಿ ನಾನು ನೋಡುವಾಗ ನಿಮ್ಮ ರಕ್ತಬೀಜನ ಪಾತ್ರವೇ, ನಿಮ್ಮ ದೇಂಗಿಣದ ಆ ಒಂದು ಚಂದ ಅದು ಬೇರೆ. ಯಾಕೆಂದ್ರೆ ಕಿರೀಟದ ಆ ನವಿಲುಗರಿ ಕಾಣುವ ಹಾಗೆ ದೈವೀದತ್ತವಾಗಿ ಬರುವುದು ಈ ವಿದ್ಯೆ ಕಲೆ ಎಲ್ಲ. ಒಬ್ಬ ಉಂಟು ಅಂತ ತೋರಿಸಿಕೊಡ್ಲಿಕ್ಕೆ ಹೋದರೆ ಕಾಣುವುದಿಲ್ಲ ಅದು. ಅದು ಅವನ ಬೆಳವಣಿಗೆಯಲ್ಲಿ ಮತ್ತೆ ಸಹಕಾರದಲ್ಲಿ ಕಾಣೋದು. ಅವನಿಂದ ಒಬ್ಬ ವ್ಯಕ್ತಿಯಿಂದಾಗಿಯೇ ಒಂದು ರಂಗದಲ್ಲಿ ಮೆರೀಲಿಕ್ಕೆ ಸಾಧ್ಯ ಇಲ್ಲ. ಹಿಮ್ಮೇಳ ಮುಮ್ಮೇಳಗಳು ಒಂದಕ್ಕೊಂದು ಸ್ಪಂದನ ಬೇಕು. ಹಾಗೆ ಈ ಆಟ ರೈಸುದು ಅಂತ ಹೇಳೋ ಒಂದು ಮಾತಿದೆ, ಅದು ವೇಷದವನಿಂದಲೋ ಅಥವಾ ಹಿಮ್ಮೇಳದವರಿಂದ? ಅದು ಆಟ ಆಡಿಸುವವರ ಮನಸ್ಸಿಗೆ ಸರಿಯಾಗಿ. ಈಗ ಒಂದೇ ಪಾತ್ರ, ಈಗ ನಿನ್ನೆ ದೇವಿ ಮಹಾತ್ಮೆ ಆಯಿತು, ಇವತ್ತು ಇಲ್ಲಿ ಆಯಿತು, ನಾಳೆ ಮತ್ತೊಂದು ಕಡೆ, 3 ಕಡೆಯಲ್ಲಿ ದೇವಿ ಮಹಾತ್ಮೆ ಆದರೂ ಅದರಲ್ಲಿ ವ್ಯತ್ಯಾಸಗಳು ಕಾಣುತ್ತದೆ. ಒಂದು ಆಟ ಆಡಿಸುವವರ ಮನೋಧರ್ಮ, ಕನ್ನಡ ಈ ತುಂಡು ಅಂತ ತೋರಿಸಿಕೊಳ್ಳಿಕ್ಕೆ ಹೋದರೆ ಅದು ಆಟ ಸಪ್ಪೆ ಆಗ್ತದೆ, ಡಿಮ್ಮು. ಒಂದು ಕರೆಂಟ್ ಹೋಗಿ ಏನಾದರೂ ಒಂದು ಸಣ್ಣ ಸಮಸ್ಯೆ ಸಂದಿಗ್ಧತೆಗಳು ಬರ್ತದೆ. ಅದು ಅವರದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಪೂರ್ವಾರ್ಜಿತವಾದ ಇದು. ಹಾಗೆ ಕಲಾವಿದರಿಗೂ ಹಾಗೆ. ಈಗ ನಿನ್ನೆ ಮಾಡಿದ ಕೆಲಸವನ್ನೇ ಇವತ್ತು ಮಾಡ್ಲಿಕ್ಕೆ ಆಗೋದಿಲ್ಲ. ಅವನ ಆಹಾರ ಹೌದು ಇದಕ್ಕೆ ಸರಿಯಾಗಿ, ಮತ್ತೆ ಆ ದಿವಸ ನಿದ್ರೆ ಆಗದಿದ್ರು ನನಗೆಲ್ಲ ಇಂಟ್ರೆಸ್ಟ್ ಬರ್ತಾ ಇತ್ತು. ಕೆಲವರಿಗೆ ಜಡ ಅಲ್ವಾ, ನನಗೆ ಹುರುಪು ಬರ್ತಾ ಇತ್ತು ನಿದ್ರೆ ಆಗದಿದ್ರೆ. ಎಷ್ಟೋ ದಿವಸ ನಾನು ಹಗಲು ರಾತ್ರಿ ಮಲಗದೆ ವೇಷ ಮಾಡಿದ್ದು ಉಂಟು. ಆಯಾಸ ಕಾಣಲಿಲ್ಲ ನಿಮ್ಗೆ? ಇಲ್ಲ, ಆವಾಗ ಗೊತ್ತಾಗೋದಿಲ್ಲ ಅದು. ಆವಾಗ ರಕ್ತ ಬಿಸಿ ಇತ್ತಲ್ಲ. ಹೌದು ಹಾಗೆ ಈ ಸುದೀರ್ಘ ಈ ತಿರುಗಾಟ ನಿಮ್ಗೆ ಹೆಚ್ಚು ಖುಷಿ ಕೊಟ್ಟಂತಹ ಮೇಳ ಯಾವುದು? ಈಗ ಯಾಕಂದ್ರೆ ನೀವು ಕಟೀಲು ಮೇಳದಲ್ಲಿ ಹಲವಾರು ಮೇಳದ ಆ ಕಡೆ ಈ ಕಡೆ ಎಲ್ಲ. ನನಗೆ ತೆಂಕಿನ ಎಲ್ಲಾ ಭಾಗವತರ ಜೊತೆಯಲ್ಲಿ ವೇಷ ಮಾಡಿ ಗೊತ್ತು. ಅಂದ್ರೆ ಅಗರಿ ಶ್ರೀನಿವಾಸ ಭಾಗವತರು, ಅಗರಿ ರಘುರಾಮ್ ಭಾಗವತರು, ಮತ್ತೆ ಕಡತೋಕದವರು, ಬಲಿಪ್ರು, ಇರಾ ಗೋಪಾಲಕೃಷ್ಣರಾಯರು, ಹುರಿಯ ಗಣಪತಿ ಶಾಸ್ತ್ರಿಗಳು, ಪುರುಷೋತ್ತಮ ಪೂಂಜರು, ಪಟ್ಲ ಸತೀಶ್ ಶೆಟ್ಟಿ, ಕುಬಣೂರು ಶ್ರೀಧರ್ ರಾವ್, ಹೀಗೆ ಎಲ್ಲಾ ಭಾಗವತರು, ರಘುರಾಮ ಹೊರಟರು, ಹೀಗೆ ರಾಮಕೃಷ್ಣಮಯ್ಯರು, ಹೀಗೆ ಇವರೆಲ್ಲ ಇದಕ್ಕೆ ನಾನು ಒಂದೊಂದು ವೇಷ ಮಾಡದೇ ಇರಲಿಲ್ಲ. ಮತ್ತೆ ಕೆಲವರಿಗೆ ಬಯಲಾಟ ಅಂದ್ರೆ ಬಯಲಾಟದ ವೇಷವೇ ಅಂತ ನಾನು ಟೆಂಟಿನ ಇದರಲ್ಲಿಯೂ ತಿರುಗಾಟ ಮಾಡಿದೆ. ಟೆಂಟಿನಲ್ಲೂ ಮಾಡಿದ್ದೀರಾ? ಹೌದು, ಮಾಡಿದೆ. ಅಂದ್ರೆ ಟೆಂಟಿನ ಟಿಕೆಟಿನ ಆಟದಲ್ಲಿಯೂ ವೇಷ ಮಾಡ್ತಿದ್ದೆ ಅಂತ ಹಾಗೆ. ನನಗೆ ಕಟೀಲು 21ರಲ್ಲಿ ಬಿಟ್ರೆ 22ರಲ್ಲಿ ದೇಂತಡ್ಕ ಮೇಳದಲ್ಲಿ ಇದ್ದೆ ಒಂದು ವರ್ಷ. ಮತ್ತೊಂದು ವರ್ಷ ಇಲ್ಲಿಯ ಸುಂಕದಗಟ್ಟೆ ಮೇಳದಲ್ಲಿ ಇದ್ದೆ 22, 23, 24ರಲ್ಲಿ ಮಲ್ಲ ಮೇಳದಲ್ಲಿದ್ದೆ, ಮಲ್ಲ ದುರ್ಗಾ ಪರಮೇಶ್ವರ. ಈಗ ಲೆಕ್ಕದಲ್ಲಿ ಈ ವರ್ಷ ಒಂದು ವೇಷ ಮಾಡಿ ಬಂದಿದೆ. ನಾನು ಬರುವುದಿಲ್ಲ ಅಂತ ಹೇಳಿದೆ, ಕೂಡುದಿಲ್ಲ ಅಂತ. ಅವರು ಹೇಳುತ್ತಾರೆ ಇವತ್ತಿಗೂ, ಮುಕುಂದ ಅಂತ ಮ್ಯಾನೇಜರು ಮಲ್ಲ ಮೇಳದ. ಹಾಗೆ
ತಿರುಗಾಟ ಮಾಡ್ತಾ ಬಂದಿದ್ದೇನೆ. 52 ವರ್ಷಗಳು ಆಗ್ತಾ ಬಂತು. 51 ವರ್ಷ ಮೇಳದ ತಿರುಗಾಟ. ಹಾಗಾದ್ರೆ ನಿಮ್ಮ ವಯಸ್ಸು ಅದೇ 1460 ಲೆಕ್ಕ ಹಾಕಿ, ಲೆಕ್ಕ 60ನೇ ಇಸವಿ. ಇದು 26. ಹೌದು, 66 ಕಳೆದ 67ನೇ ವರ್ಷ ಇನ್ನು ಲೆಕ್ಕ. ನಿಮ್ಮ ಜೀವನದ ಏಪ್ರಿಲ್ 1ರಿಂದ ಮತ್ತೆ ಚೇಂಜ್ ಆಯ್ತಲ್ಲ. ಹೌದೌದು. ಯಾಕೆಂದ್ರೆ ನಿಮ್ಮ ಸುದೀರ್ಘ ಜೀವನದ ಹೆಚ್ಚು ಸಮಯವನ್ನು ನೀವು ರಂಗಸ್ಥಳದಲ್ಲೇ ಕಳೆದಿದ್ದೀರಿ. ಸಾಮಾನ್ಯವಾಗಿ ಆವಾಗೆಲ್ಲ ನಿದ್ರೆ ಕಡಿಮೆ, ಈಗಿನ ಹಾಗೆ ಅವಕಾಶಗಳು ಇಲ್ಲ. ಈಗೆಲ್ಲ ಒಂದು ಪಾತ್ರವನ್ನು 4 ಜನ ಮಾಡಿ ರೆಸ್ಟ್ ಇರ್ತಿತ್ತು. ಹೌದೌದೌದು. ಆವಾಗ ವಿಶ್ರಾಂತಿ ಇರಲಿಲ್ಲ. ಒಂದು ಪಾತ್ರ ಮಾಡಿ ಮತ್ತೊಂದು ಪಾತ್ರ ಬೆನ್ನು ಹಾಗೆ ಒಂದು ದಿವಸದಲ್ಲಿ 7-8 ಪಾತ್ರಗಳು ಮಾಡಿದ್ದು ಉಂಟು ನಾನು. ಹಾಸ್ಯ ಇರುವಾಗ ಅದರಿಂದಲೂ ಹೆಚ್ಚು. ಹೌದೌದೌದು. ಬೇರೆ ಬೇರೆ ಹಾಗೆ ಅನಿವಾರ್ಯಕ್ಕೆ ಒಬ್ಬನಿಗೆ ರಜೆ ಆದರೆ ಒಂದು ಪಾತ್ರ ಬೆಳಿಗ್ಗಿನವರೆಗೆ 3 ರೂಪದ ವೇಷವನ್ನು ಮಾಡಿದ್ದು ಉಂಟು ನಾನು. ಈಗ ವಧು ವೈಶಾಲಿನಿ ಅಂತ ಇತ್ತು ಕುರಿಯದವರ ಸೆಟ್ಟಲ್ಲಿ, ನಿಮ್ಮ ಮಂಗಲ್ಪಾಡಿಯಲ್ಲೂ ಆಗಿದೆ. ಹೌದು, ಅದರಲ್ಲಿ ಸುರುವಿಗೆ ಕೃಷ್ಣ ಮೌಲ್ಯ ಕೈರಂಗಳ ಮಾಡ್ತಾ ಇದ್ದದ್ದು ಪಕಡಿಗಟ್ಟಿ, ಮತ್ತೆ ಕಿರೀಟಕ್ಕೆ ಪಕಡಿಗಟ್ಟಿ ಸಾಮಾನ್ಯ ಕೀಚಕನ ಹಾಗೆ, ಅದನ್ನ ನನ್ನ ಇದು. ಅದಾಗಿ ಕೊನೆಗೆ ಕಿರೀಟ ವೇಷಕ್ಕೆ ದಕ್ಷನಾಗೆ ಗಡ್ಡಗಟ್ಟಿ ವಿರಾಗಿಯಾಗಿದ್ದವ, ತಪಸ್ಸು ಮಾಡಿಕೊಂಡಿದ್ದವ ಇದು. ಅದು ಇಂದ್ರಿಯತು ಕಾಳಗದ ನಡೆ ಸಾಮಾನ್ಯ. ಹಾಗೆ ಒಂದೇ ದಿವಸ ಅವನಿಗೆ ರಜೆ ಆಗಿದ್ದಾಗ ಈ 3 ಪಾತ್ರಗಳು ನನ್ನಿಂದ ಮಾಡಿಸಿದ್ದಾರೆ. ಫಸ್ಟಿಗೆ ಪಕಡಿಗಟ್ಟಿ ಪುಂಡುವೇಷ, ಮದುವೆ ಸ್ವಯಂವರ ಮಂಟಪದಲ್ಲಿ ಇದರಲ್ಲಿ ರಥದಲ್ಲಿ ಅವಳನ್ನು ಕರ್ಕೊಂಡು ಹೋಗುವ ಇದು. ಅದರಿಂದ ಮತ್ತೆ ತಂದೆ ತಾಯಿಯರು ಇವ ಮದುವೆ ಆಗುವುದಿಲ್ಲ ಅಂತ ಹೇಳಿದ್ದಕ್ಕೆ ಒಂದು ಕಿಮಿಚ್ಛಕ ವ್ರತ ಅಂತ, ಅಂದರೆ ಮಕ್ಕಳಾಗುವ ಹಾಗೆ ಮಾಡುವ ಐಡಿಯಾದಲ್ಲಿ ಅವರು ಮಾತಾಡಿ ಇವನನ್ನು ಬರಿಸುವುದು. ತಂದೆಯೇ ಈ ಬೇಡುವವರ ಸಾಲಿನಲ್ಲಿ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಹೇಳುದು. ಅಲ್ಲಿ ಎಲ್ಲರಿಗೂ ಬೇಕಾದ್ದನ್ನು ಕೊಡುತ್ತಾ ಇದ್ದದ್ದು ಮಗ, ಅಲ್ಲಿಯ ವ್ಯವಸ್ಥೆ. ಅವಾಗ ತಂದೆ ಅಂತ ಕಾಣಲಿಲ್ಲ, ಮುಖ ಕಾಣದೆ ಏನು ಬೇಕು ಅಂತ ಹೇಳುವಾಗ ಪೌತ್ರಂದೇಹಿ ಅಂತ ಹೇಳಿದ್ರು. ತಾತಾಷ್ಟು ಅಂತ ಹೇಳಿ ಆಗಿದೆ ಈಗ. ಮತ್ತೆ ನೋಡುವಾಗ ತಂದೆ. ಹೌದು, ಹಾಗೆ ಸಿಕ್ಕಿಬಿದ್ದ ಇದು ಉಂಟು. 3 ಥರದ ವೇಷ. ಹೌದು, 3 ಥರದ ವೇಷ. ಆವಾಗ ಕಷ್ಟ ಅಂತ ಆಗ್ಲಿಲ್ಲ ನಿಮ್ಗೆ? ಇಲ್ಲಪ್ಪ, ಆವಾಗ ಹುರುಪಿತ್ತು. ಶರೀರ ಎಷ್ಟು ಇದಿದ್ರು, ಎಂತ ಸೆಕೆ ಇದ್ರು, ವಾತಾವರಣ ಒಳ್ಳೇದಿತ್ತು. ಈಗಿನ ಆಗಲ್ಲ ಹಾಗೆ. ಆವಾಗಿನ ಮೇಳದ ವಾತಾವರಣ ಹೇಗಿತ್ತು? ಚೌಕಿಯಲ್ಲಿ ಅಥವಾ ಬಿಡಾರದಲ್ಲಿ ಒಂದು ಶಿಸ್ತಿತ್ತು ಆವಾಗ. ಗುರು ಹಿರಿಯರು ಅಂತ ಭಕ್ತಿ ಭಯ ಇತ್ತು. ಹೌದೌದು. ಒಟ್ಟು ಒಬ್ಬ ಇದ್ರೆ ಅಲ್ಲಿ ಅಡ್ಡ ದಾಟ್ಲಿಕ್ಕಿಲ್ಲ, ಪಾತ್ರಧಾರಿ ಇದ್ರಲ್ಲಿ ಅಡ್ಡ ದಾಟ್ಲಿಕ್ಕೆ ಹೋಗಿಲ್ಲ. ಎಲ್ಲಿ ಆ ಸ್ಥಾನದ ವ್ಯಕ್ತಿ ಇದ್ದಾನೆ ಅಲ್ಲಿಯೇ ಇರುವುದಲ್ಲದೆ ಮೇಲೆ ಹೋಗ್ಲಿಕ್ಕಿಲ್ಲ. ಹಾಗೆಲ್ಲ ನಿಬಂಧನೆಗಳಿತ್ತು. ಮತ್ತೆ 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 ಎಲ್ಲ ಕಲ್ತವರೇ ಆದರು ಹಾಗೆ. ಈ ಬಿಡಾರದ ವ್ಯವಸ್ಥೆಯು ಉತ್ತಮವಾಗಿತ್ತ? ಹೌದು, ಆವಾಗ ಬಿಡಾರದಲ್ಲಿ ಬ್ರಾಹ್ಮಣರಿಗೆ ಒಂದು 25-26 ಮಂದಿ ಬ್ರಾಹ್ಮಣರೇ ಇರ್ತಿದ್ರು ಒಂದೊಂದು ಸೆಟ್ಟಿನಲ್ಲಿ. ಈಗ ಪೂಜೆ ಬಿಟ್ಟರು ಮತ್ತು ಮತ್ತೊಬ್ಬ ಆರತಿ ಕೊಡ್ಲಿಕ್ಕೆ ಅಂತ ಒಂದು ಸೆಟ್ಟಿಗೆ ಹಾಕ್ತಾರೆ 2 ಜನ, ಇಬ್ಬರೇ. ಹೌದು, ಒಂದು ಮೇಳದಲ್ಲಿ 60 ಮಂದಿಯಲ್ಲಿ ಈಗ ಹಾಗೆ. ಮತ್ತೆ ಆ ಕಾಲದಲ್ಲಿ ಇಂಥವರೇ ಆಗಬೇಕು ಕಟೀಲು ಮೇಳಕ್ಕೆ ಅಂತ ಇತ್ತು ಒಂದು ಶಾಸ್ತ್ರೀಯ. ಮತ್ತೆ ಈಗ ಹಾಗೆಲ್ಲ ಇಲ್ಲ. ಈಗ ಯಾರು ಕಲ್ತು ಬಂದರೆ ಆಗ್ತದೆ ಅಂತ ಪರಿಸ್ಥಿತಿ ಆಗಿದೆ. ಈ ಹೆಚ್ಚು ಖುಷಿ ಕೊಟ್ಟಂತ ಪಾತ್ರ ಯಾವುದು ನಿಮಗೆ? ನನಗೆ ಅದೇ ಸೌಮ್ಯ ಪಾತ್ರಗಳು ನನಗೆ ಇಷ್ಟ ಮನಸ್ಸಿನಲ್ಲಿ. ಈಗ ದೇವಾತ್ಮ ರಕ್ತಬೀಜ ನನಗೆ ಬಂದರು. ದೇವಾತ್ಮ ಸುಗ್ರೀವ ಬಹಳ ಪ್ರೀತಿ ನನಗೆ, ಭಕ್ತಿ ರಸವಾದ. ಮತ್ತೆ ಕಂಸ ಮಾಡ್ತಾ ಇದ್ದೆ, ಆದರೆ ನನಗೆ ಅಕ್ರೂರನಲ್ಲಿ ಮನಸ್ಸು ಭಕ್ತಿ ರಸ ಪ್ರಧಾನ. ಹಾಗೆ ನಳ, ಹರಿಶ್ಚಂದ್ರ, ವಿಕ್ರಮಾದಿತ್ಯ ಇದೆಲ್ಲ ಬೇರೆ ಬೇರೆ ಭಾವನೆಯ ಪಾತ್ರಗಳು. ಅದೆಲ್ಲ ನನ್ನಿಂದ ಮಾಡಿಸ್ತಾ ಇದ್ರು. ಬ್ರಹ್ಮಗಪಾಲದ ಈಶ್ವರ ಅದು ಹಾಗೆ, ಪೀಠಿಗೆಯಿಂದ ಬೆಳಿಗ್ಗೆಯ ತನಕ ಒಬ್ಬನೇ, ಹಾಗೆಲ್ಲ ಇತ್ತು. ನಿಮ್ಮ ರಕ್ತ ಬೀಜ, ಯಾಕಂದ್ರೆ ನಿಮ್ಮ ರಕ್ತ ಬೀಜ ಉಳಿದ ಕಲಾವಿದ ರಕ್ತ ಬೀಜನಿಗಿಂತ ನೀವು ಹೇಗೆ ಭಿನ್ನವಾಗಿ ತೋರಿಸ್ತಿದ್ರಿ? ಭಿನ್ನ ಅದು ನಾನು ಮಾಡಿಕೊಂಡದ್ದಲ್ಲ, ಅದು ಅಭ್ಯಾಸ ಬಲದಲ್ಲಿ ಹಾಗೆ ಬಂದದ್ದು. ಅಂದರೆ ನಮ್ಮ ಸೆಟ್ಟಲ್ಲಿ ನನ್ನಿಂದ ಮೊದಲು ಗುಡ್ಡಪ್ಪ ಗೌಡರು ರಕ್ತ ಬೀಜ ಮಾಡಿಕೊಂಡಿದ್ದರು.
ಪುತ್ತೂರು ನಾರಾಯಣ ಹೆಗಡೆಯವರನ್ನು ನೋಡಿದ್ದೇನೆ ನಾನು. ಅವರ ಜೊತೆಯಲ್ಲಿ ವೇಷ ಮಾಡಿದೆ. ಎಲ್ಲ ಮೇಳದ ಕಲಾವಿದರಲ್ಲಿಯೂ ನಾನು ಒಡನಾಟ ಇದ್ದವ. ಮೇಳದಲ್ಲಿ ಜೊತೆಯಲ್ಲಿ ಅಂತ ಅಲ್ಲ, ಈಗ ಬೇರೆ. ಮತ್ತೆ ನನ್ನ ಭಾವ ನಿಡ್ಲೆ ಗೋವಿಂದ ಭಟ್ ಅಂತ ಧರ್ಮಸ್ಥಳ, ಅವರ ತಂಗಿಯನ್ನು ನನಗೆ ಮದುವೆ ಆದ್ದು. ಹಾಗೆ ಅವರ ಟೂರಿಂಗ್ ಸೆಟ್ಟಲ್ಲಿ ನಾನೊಂದು 10 ವರ್ಷ ಹೋಗಿದ್ದೇನೆ. ತಮಿಳುನಾಡು, ಆಂಧ್ರ ಇದೆಲ್ಲ ಅಲ್ಲೆಲ್ಲ. ಹಾಗೆ ಆವಾಗ ಬೇರೆ ಬೇರೆ ಪಾತ್ರಗಳು ದಿವಸಕ್ಕೆ 3-4 ಆಟಗಳು ಆಗ್ತಾ ಇತ್ತು. ಮಳೆಗಾಲದಲ್ಲಿ ಅಂದ್ರೆ ವೀಳ್ಯಗಳು ಕಡಿಮೆ ಆವಾಗ, ಚಾಕ ಊಟಕ್ಕ ಆಗ್ತಿದೆ. ಹಾಗೆ ಹೇಳಿದ್ದನ್ನು ಕೊಟ್ಟು ಆಟ ಮಾಡಿಸ್ತಾ ಇದ್ರು ಕೆಲವು ಕಡೆ. ಈಗೆಲ್ಲ ಮೊದಲೇ ಗಂಟಾಗುತ್ತದೆ, ಆವಾಗ ಕಷ್ಟ ಇತ್ತು. ಈಗ ಯಾಕಂದ್ರೆ ನೀವು ಹೇಳಿದ್ರಿ ಮಳೆಗಾಲದ ತಿರುಗಾಟಕ್ಕೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿದ್ದೀರಿ. ಹೌದೌದು. ನಮ್ಮ ಇಲ್ಲಿಯ ಯಕ್ಷಗಾನದ ಪ್ರೇಕ್ಷಕರಿಗೂ ಅಲ್ಲಿಯ ಪ್ರೇಕ್ಷಕರಿಗೂ ವ್ಯತ್ಯಾಸ ಏನು? ಅಲ್ಲ, ಅಲ್ಲಿಯೂ ಇದ್ದಾರೆ. ಇಲ್ಲಿಂದ ಹೋದವರೇ ಅಲ್ಲಿ ಇರುವುದು. ಈಗ ಪೊಳಲಿಯಿಂದ ಹೋದವರು ಅಹಮದಾಬಾದ್ ಅಲ್ಲಿ ಇದ್ದಾರೆ. ಮೆಡ್ರಾಸ್ ಅಲ್ಲಿಯೂ ಹಾಗೆ ಪಡುಬಿದ್ರೆ ಸೈಡ್ನವರು ಇದ್ದಾರೆ. ಹೀಗೆ ಅಲ್ಲೆಲ್ಲ ಒಂದು 10 ಮಂದಿ ಇರ್ತಾರೆ. ಅವರ ಸಹವಾಸದಿಂದ ಉಳಿದವರು ಇದನ್ನು ಅನುಕರಿಸ್ತಾರೆ. ಹಾಗೆ ಮತ್ತೆ ಅಲ್ಲಿ ಆ ದೇಶಕ್ಕೆ ತಕ್ಕ ಭಾಷೆ ಅಂತ, ಆ ಭಾಷೆಯಲ್ಲಿ ಈಗ ತುಳು ಪ್ರಸಂಗವೂ ಅಲ್ಲಿ ಆದದ್ದುಂಟು. ಮೆಡ್ರಾಸು, ಕೊಯಮತ್ತೂರೆಲ್ಲ, ಕೋಟಿ ಚೆನ್ನಯ್ಯ, ದೇವಮಂಜ ಪ್ರತಾಪ, ನಾನು ತುಳುವಿನಲ್ಲಿ ಮಾಡಿದ್ದುಂಟು. ಮತ್ತೀಗ ಸುಂಕದಗಟ್ಟೆ ಇಲ್ಲಿಯೂ ಮಾಡಿದ್ದೇನೆ. ತುಳು, ಕೋಟಿ ಚೆನ್ನಯ್ಯ ಮತ್ತೆ ಶಂಭುಗಲ್ ಕೂಡ ಆ ಪಾತ್ರಗಳೆಲ್ಲ ಒಂದೊಂದು ಪಾತ್ರಗಳು ಮಾಡಿದ್ದುಂಟು ನನಗೆ. ಮತ್ತೆ ಕನ್ನಡ ಮಾತಾಡುವಾಗ ಮತ್ತೊಂದು ಭಾಷೆ ಬರುವುದಿಲ್ಲ, ಹಾಗೆ ತುಳುವಿನಲ್ಲಿಯೂ ಕನ್ನಡ ಪ್ರಯೋಗ ಮಾಡ್ತಾ ಇರಲಿಲ್ಲ ನಾನು. ಅದೊಂದು ದೇವರ ದಯದಿಂದ ಆ ತುಳುವಿನ ಭಾಷೆಯಲ್ಲೇ ಮಾತಾಡ್ತಾ ಇದ್ದೆ ನಾನು ಪಾತ್ರಗಳನ್ನು. ಹಾಗೆ ಈ ಕಟೀಲು ಮೇಳ ನೀವು ಬಿಡ್ಲಿಕ್ಕೆ ಕಾರಣ ಏನಿತ್ತು? ಬಿಡ್ಲಿಕ್ಕೆ ಅಂದರೆ ವಯಸ್ಸಾಯಿತು ಅಂತ. ಹಾಗೆ 60 ವರ್ಷ ಆಗಿದೆ. ಅದೇ ದೇವಿ ಪ್ರಸಾದ್ ಶೆಟ್ಟಿ ಯಜಮಾನ ಅವರು ಅಜ್ಪೌರುಷಕರಿ ನಕಲಿಗೆ ಗವರ್ಮೆಂಟ್ ಕಾನೂನು ವೈದ್ಯಂದು ಅಂತ ಹೇಳಿ ಉಪಾಯದಲ್ಲಿ ಆವಾಗ ನನಗೆ ಅರ್ಥ ಆಯಿತು, ಆ ತೊಂದರೆ ಇದೆ. ಹಾಗೆ 6 ವರ್ಷ ರಿಟೈರ್ಡು. 60 ವರ್ಷ. ನನ್ನಿಂದ ಹೆಚ್ಚು 70 ಆದವರು ಇದ್ದರು. ಉಳಿದವರು ಹಾಗೆ ಬಾಕಿ ಇತ್ತು. ಅವರಿಗೆ ಸ್ವಲ್ಪ ನಿಕಟವರ್ತಿಗಳಾಗಿದ್ದರು. ಹಾಗೆ ಸಂತೋಷ ಅಂತ ನಾನು ಸಂತೋಷದಲ್ಲಿ ಬಂದೆ. ಹಾಗೆ ಆದದ್ದು ಕಟೀಲು ಮೇಳದಿಂದ ರಾಜಕೀಯಗಳದ್ದು. ಆರುಬುರ್ಜಿ ಬೇರುಬುರ್ಜಿ ಕೆಲವರು ಎಂತ ಮಾಡೋದಿದ್ರು, 5 ಪೈಸೆ ಖರ್ಚು ಮಾಡೋದಿದ್ರು ಸುಧರಿಕೆ ಬ್ರಹ್ಮರು ಇರ್ತಾರೆ. ಆಯ್ಬುರ್ಜಿ ಇಂಬೆಬುರ್ಜಿ ಹಾಗೆ ಅದರಿಂದ ಕೆಲವು ಹಾಳಾಗುತ್ತದೆ. ಇವರಿಗೆ ಯಜಮಾನರಿಗೆ ದಾಕ್ಷಿಣ್ಯ, ಉಪಾಯ ಇಲ್ಲ. ಹೇಳುವ ವ್ಯಕ್ತಿ ದೊಡ್ಡವಾದರೆ ನಾಳೆ ಮೇಳ ನಡೆಸಬೇಕಲ್ಲ. ಹಾಗೆ ಸಂದಿಗ್ಧತೆಯಲ್ಲಿ ಅವರು ಮನಸ್ಸಿದ್ದಲ್ಲ, ಇಲ್ಲದ್ರೆ ನನ್ನಲ್ಲಿ ಬಹಳ ಪ್ರೀತಿ ಇದ್ದವರು ಅವರು, ನನ್ನ ವೇಷದಲ್ಲಿ ಎಲ್ಲ. ನಾನು ಒಮ್ಮೆ ಬಿದ್ದ ಕಾಲು ನೋವಾಗಿತ್ತು ನನಗೆ. ಆವಾಗ 10 ದಿವಸ ನನಗೆ ವೇಷ ಮಾಡಲಿಕ್ಕೆ ಸಾಧ್ಯ ಇಲ್ಲ, ರಕ್ತಬೀಜ. ಅತ್ತ ಆರೆಗೆ ನಲ್ಪ್ಯರು ತೀರ್ಜನಲ್ಲ ಬತ್ತು ಉಂಟು ಅಂತ. ಹಾಗೆ ನನ್ನನ್ನು ವೇಷ ಮಾಡಿಸಿದ್ದಾರೆ. ನಾನು ಕುಣಿಯದೆ ಹೌದು ರಕ್ತಬೀಜನ ಮಾಡಿದ್ದೇನೆ. ಹಾಗೆ ನನ್ನಲ್ಲಿ ಗೌರವ ಅಭಿಮಾನ ಇತ್ತು. ಆದರೆ ಕೆಲವರೆಲ್ಲ ದುಷ್ಟಗೂಟಗಳು ಅಂತ ಹೇಳ್ತಾರೆ. ಅವರೆಲ್ಲ ಆಯಬುರ್ಜಿ ಒಬ್ಬನನ್ನು ಒಳ ಸೇರಿಸಲಿಕ್ಕೆ ಬೇಕಾಗಿ ಮತ್ತೊಬ್ಬನನ್ನು ಆಕ್ಷೇಪಿಸುವ ಇದು, ಮತ್ತೊಬ್ಬನನ್ನು ಇಳಿಸಲೇಬೇಕು. ಯಕ್ಷಗಾನದಲ್ಲಿ ವೃತ್ತಿ ಮತ್ಸರ ಇರ್ತದೆ. ಒಬ್ಬ ಒಳ್ಳೇದಾಗೋದು ಕಂಡ್ರೆ ಎಲ್ಲ ಇದರಲ್ಲಿ ಉಂಟದು. ಹೌದು, ಎಲ್ಲ ಕ್ಷೇತ್ರದಲ್ಲಿ ಹೌದು, ಎಲ್ಲದರಲ್ಲಿ ಉಂಟು. ಇದರಲ್ಲಿ ಗೊತ್ತಾಗಲಿಕ್ಕಿಲ್ಲ. ಇದರಿಗೆ ಚಂದಕ್ಕೆ ಮಾತಾಡಿ ಹಿಂದಿಯಿಂದ ಚಿನ್ನದ ಜೋರಿ ಅಂತ ಹೇಳಿದ್ರು. ಹಾಗೆಲ್ಲ ಆಗುತ್ತದೆ. ಈ ನೀವು ಕಟೀಲು ಮೇಳದಿಂದ ಬಿಟ್ಟು ಆಮೇಲೆ ಯಾವ ಮೇಳಕ್ಕೆ ಬಂದ್ರಿ ನೀವು? ಅದೇ ದೇಂತಡಕ ವನದುರ್ಗ. ಹೌದು, ಅದರಲ್ಲಿ ಹೆಚ್ಚು ತುಳು ಪ್ರಸಂಗವೇ ಆಗ್ತಿದ್ದದಲ್ಲ? ತುಳು ಕೆಲವು ಆಗ್ತಿತ್ತು, ಕೆಲವು ಕನ್ನಡ. ಹಾಗೆ ನಾನು ಬರೆದ ಪ್ರಸಂಗ ಆಗ್ತಿತ್ತು. ನಾನೊಂದು 4-5 ಪ್ರಸಂಗ ಬರೆದಿದ್ದೇನೆ. ಪ್ರಸೂತಿ ಸತಿ ಪಾರ್ವತಿ ಅಂತ. ಸತೀದೇವಿ ಅಂದರೆ ದಾಕ್ಷಾಯಣಿಯ ಹುಟ್ಟು ಹೇಗಾಯಿತು, ಮದುವೆ ಹೇಗಾಯಿತು ಅಂತ ಇಲ್ಲ, ನಾವು ಬಾಯಲ್ಲಿ ಹೇಳೋದು. ಅದಕ್ಕೆ ನಾನು ಪ್ರಸಂಗ 4.5 ಗಂಟೆ ಇದ್ದು ರಚಿಸಿದ್ದೆ, ಸತಿ ಕಲ್ಯಾಣ ಅಂತ. ಅದಾಗಿ ದಕ್ಷಯಜ್ಞದ ಭಾಗ. ಮತ್ತೆ ಪಾರ್ವತಿ ಕಲ್ಯಾಣ, ಅದು ಸತಿ ಹೈಮವತಿ ಅಂತ. ಅದು ಕುರಿಯದವರು ಆಡಿಸಿದ್ದಾರೆ ಆ ಪ್ರಸಂಗ. ಪದ್ಯ ರಚನೆ ಎಲ್ಲ ನನ್ನ ಹೌದೌದು, ನನ್ನ ಕಲ್ಪನೆ ಪ್ರಕಾರ
ಪ್ರಾಸಬದ್ಧವಾಗಿ ಲಯಬದ್ಧವಾಗಿ ತಾಳಕ್ಕೆ ಚ್ಯುತಿಯಾಗದ ಹಾಗೆ ಬರೀತಾ ಇದ್ದೆ. ನಾನು ಸಣ್ಣಾಗಿರುವಾಗಲೇ ಹಿರಾ ಭಾಗವತರು ನರಸಿಂಹ ಭಟ್ರು ಇರುವಾಗಲೇ ನನ್ನಲ್ಲಿ ಒಂದು 4 ಪದ್ಯ ಮಾಡ ಅಂತ ನನ್ನಲ್ಲಿ ಹೇಳಿ ನನ್ನ ಮಂಡೆಗರ್ಚಿನಲ್ಲಿ ನಾವು ಬರಿತಿದ್ರಿ ಅವಾಗ? ಹೌದು, ಆವಾಗಲೇ ಪದ್ಯ ಸ್ವಲ್ಪ ಸ್ವಲ್ಪ ರಚನೆ ಮಾಡಿಕೊಂಡಿದ್ದೆ ನಾನು. ಮತ್ತೆ ಹೀಗೆ ಐಡಿಯಾ ಆಯಿತು. ಹಾಗೆ ಛಂದಸ್ಸು ಅದಿದೆಲ್ಲ ಬೇಕು, ಅದೆಲ್ಲ ಬರ್ತದೆ. ನಾವು ಈಗ ಒಂದು ಪ್ರಸಂಗವನ್ನು ನಾವು ಆಧಾರವಾಗಿ ನೋಡುವಾಗ ಇದರಲ್ಲಿ ಈ ಪಾತ್ರಗಳೇ ಹೇಗೆ ಆಗಬಹುದು ಅಂತ. ಹಾಗೆ ಈಗ ದಕ್ಷಯಜ್ಞ ಆಡುವ ಪ್ರಸಂಗ ಉಂಟಲ್ಲ, ಅದೇ ಪದ್ಯದ ಅರ್ಥದಲ್ಲಿ ನಾನು ಪ್ರಸಂಗ ಅದೇ ದಕ್ಷಯಜ್ಞ 2ನೇ ಪ್ಲಾಟು ಬರೆದಿದ್ದೇನೆ. ಇದು ಎಲ್ಲ ಪದ್ಯಗಳ ನಡೆ ಎಲ್ಲ ಹಾಗೆ, ಅದೇ ಪದ್ಯಗಳು ಬೇರೆ ಹಾಗೆ ಮಾಡಿದ್ದುಂಟು ನಾನು. ಬೇರೆ ಬೇರೆ ಯಾವ ಪ್ರಸಂಗ ನೀವು ಬರೆದದ್ದು? ಸತಿ ಹೈಮವತಿ, ವಿಘ್ನ ವಿನೋದನ ಮಹಿಮೆ ಅಂದ್ರೆ ಗಣೇಶ ಮಹಿಮೆ ಅಂತ, ಗಣಪತಿ ಕೌತುಕ ಅಂತ, ಗಣಪತಿಯ ಕುರಿತಾದ. ಅದು ಶಿಬರೂರಲ್ಲಿ ಪ್ರಥಮ ಆದದ್ದು ಪ್ರಸಂಗ ಇದು. ಮತ್ತೆ 3ನೇದು ದೇಂತರ್ಕ ಮೇಳದಲ್ಲಿ ಬರೆದ ತುಳಸಿ ಜಲಂಧರದ ಹಾಗೆ. ಇವನಿಗೆ ಸುಧಾಮನಿಗೆ ಶಾಪ ಸಿಕ್ಕಿ ಶಂಕಾಸುರ ಆಗಿ ಹುಟ್ಟುವುದು, ಇದು ಪ್ರಸಂಗ ಬರೆದಿದ್ದೇನೆ. ಮತ್ತೆ ಮಲ್ಲಮೇಳಕ್ಕೆ ಮಣಿಕರ್ಣಿಕಾ ದೇವಿ ಮಹಾತ್ಮೆ ಹಾಗೆ, ರುದ್ರ ತಾಂಡವ ಅಂತ ದೇಂತಡ್ಕಕ್ಕೆ ಹಾಗೆ 4. ಮತ್ತೆ ಹೀಗೆ ಪದ್ಯ ರಚನೆ ಮಾಡಿ ತುಂಬಾ ಪ್ರಸಂಗಗಳಿಗೆ ನಾನು ಕೊಟ್ಟದ್ದುಂಟು. ಹಾಗೆ ಬೇರೆಯವರ ಕತೆಗೆ. ಹೌದು, ಕತೆಗೆ. ಅದೆಲ್ಲ ಲೆಕ್ಕ ಹಿಡಿಲಿಲ್ಲ. ಇದು ಪ್ರಿಂಟ್ ಆಗಿದೆ 4 ಪುಸ್ತಕ. ಹೌದೌದು. ಫಸ್ಟ್ ಇದು 2 ಪ್ರಸಂಗ ಜೊತೆಯಲ್ಲಿ ಪ್ರಿಂಟ್ ಮಾಡಿದ್ದು. ಅದು ನಮ್ಮ ಪದ್ಮನಾಭ ಕಾಮತ್ರು ನಾನು ಸಣ್ಣಾಗಿರುವಾಗಲೇ ನನ್ನ ಬಾಲಗೋಪಾಲರಿಂದಲೇ ಅವರು ನೋಡ್ತಾ ಇದ್ರು, ನನಗೆ ಗೊತ್ತಿಲ್ಲ ಅದು. ಒಮ್ಮೆ ನಾನು ಅಲ್ಲಿ ಹೋಗಿದ್ದಾಗ ಬಟ್ ನಿಮಗೆ ನನ್ನ ಪರಿಚಯ ಇರಲಿಕ್ಕಿಲ್ಲ. ನಾನು ಸಣ್ಣಾಗಿರುವಾಗಲೇ ನಿಮ್ಮ ವೇಷದ ಅಭಿಮಾನಿ ಇಗೋಳಿ ಅಂತ ಅವರ ಕಂಪ್ಯೂಟರ್ ತೆಗೆದು ತೋರಿಸಿದ್ರು ನನ್ನ ವೇಷದ ನಿತ್ಯ ವೇಷಗಳು ಸಾವಿರಾರು ಉಂಟು ಅವರಲ್ಲಿ. ಹಾಗೆ ಅವರು ಶುರುವಿಗೆ ನನ್ನ ಪ್ರಸಂಗ ಕಟೀಲಲ್ಲಿ ಆಯಿತು, ಅದೇ ಸತಿ ಹಿಮವತಿ. ಅದನ್ನು ನೋಡಿ ಅವರಿಗೆ ಖುಷಿ ಆಯಿತು. ಬಟ್ ನನ್ನ ಒಂದು ಸೇವೆ ಉಂಟು, ನೀವು ಬೇಡ ಹೇಳಬಾರದು, ಇದನ್ನು ಪ್ರಿಂಟ್ ಮಾಡಿಸಿ ನಾನು ಕೊಡ್ತೇನೆ ಅಂತ. ಹಾಗೆ ಅದರ ಜೊತೆಯಲ್ಲಿ ಮತ್ತೊಂದು ವಿಘ್ನ ವಿನೋದನ ಮಹಿಮೆ, ಅದು 2 ಪ್ರಸಂಗಗಳು ಒಂದೇ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದು. 2 ಪ್ರಸಂಗ. ಹೌದೌದು. ಹಾಗೆ ಮತ್ತೆ ರುದ್ರತಾಂಡವ ಮತ್ತು ಮಣಿಕರ್ಣಿಕಾ ದೇವಿ ಮಹಾತ್ಮೆ, ಅದು 2 ಮೇಳದಲ್ಲಿ ಬೆಳಿಗ್ಗೆವರೆಗೆ ಆಗುವಂತ ಪ್ರಸಂಗಗಳಿಗೆ 4 ಕೂಡ. ಒಂದು 4 ಗಂಟೆ ಪ್ಲಾಟ್ ಮಾಡಿಯೂ ಆಡಬಹುದು, 3 ತುಂಡು ಮಾಡಿ. ಹಾಗೆ ಆ ರೀತಿಯಲ್ಲಿ ನಾನು ಬರ್ಕೊಂಡು ಹೋದ್ದು. ಹಾಗೆ ಜೊತೆಯಲ್ಲಿ ನಿಮ್ಮದು ಕೇವಲ ವೇಷಗಾರಿಕೆ ಮಾತ್ರ ಅಲ್ಲ, ಪ್ರಸಂಗ ರಚನೆಯಲ್ಲೂ ನೀವು ತೊಡಗಿಸಿ. ಹಾಗೆ ಮದ್ದಳೆಗೆ ಎಡ್ಡ ಕೊಟ್ಟದ್ದು ಉಂಟು. ಅನಿವಾರ್ಯಕ್ಕೆ ಈಗ ಅರ್ಜೆಂಟು ಒಂದು ಮದ್ಲೆ ಅವರು ಇಲ್ಲ, ಆವಾಗ ನಾನು ಅಲ್ಲಿ ಬೆಳಿಗ್ಗೆವರೆಗೆ ಮೊದಲೇ ಬಾರಿಸಿದ್ದು ಉಂಟು. ಪದ್ಯನಾರಾಯಣ ಶಂಕರನಾರಾಯಣ ಭಟ್ರು ಚೆಂಡಗಿದ್ದದ್ದು, ಲಕ್ಷ್ಮೀನಾರಾಯಣ ಈಗ ಧರ್ಮಸ್ಥಳದಲ್ಲಿದ್ದಾನೆ ಅಡೂರು, ಅವನಿಗೆ ಸೀರಿಯಸ್ ಜ್ವರ. ವೇಷ ಪೂಜೆಗೆ ಮೊದಲಿಗೆ ಯಾವ ಮೇಳದಲ್ಲಿ ಇರುವಾಗ ಇದು ಶಾಸ್ತ್ರಿಗಳ ಸೆಟ್ಟಲ್ಲಿ ಇರುವಾಗ ಪದ್ಯಾಣದವರು ಇದ್ರು. ಆವಾಗ ಜನ ಇಲ್ಲ, ಎಂತ ಮಾಡಿದ್ರು, ವಿಠಲ್ ಶೆಟ್ರು ಬಂದಿದ್ದಾರೆ. ಅದು ಇಲ್ಲಿ ನೋಡಿ ಆಟ, ನಮ್ಮ ಎರ್ಮಾಳ್ ಪದವಿನಲ್ಲಿ ಶ್ರೀಮಂತ ಶೆಟ್ರ ಮನೆ ಉಂಟು ಗುಂಡಿಯಲ್ಲಿ, ಎರ್ಮಾಳು, ಅದು ಈಗ ಹೆಸರು ನೆನಪುವುದಿಲ್ಲ. ಅಲ್ಲಿ ಕಾಯಮ್ಮು 3 ಮೇಳ, ಧರ್ಮಸ್ಥಳ, ಸುಂಕದಕಟ್ಟೆ, ಕಟೀಲು, 3 ದಿನ ಆಟ ಆಗ್ತಾ ಇತ್ತು. ಹೌದು. ಹಾಗೆ ಅಲ್ಲಿಗೆ ಆಗುವಾಗ ಜನ ಇಲ್ಲ, ನನಗೆ ಜನ ಬಂತು ಭಾಗವತರದ್ದು. ಮೊದಲಿಗೆ ನಿಲ್ಲಿ ಎಂತ ಮೊದಲೇ ನಿತ್ತವ ಬೆಳಿಗ್ಗೆವರೆಗೆ ನಾನೇ, ವೇಷ ಇಲ್ಲ ನಿಮ್ದು? ಈ ವೇಷ ಇಲ್ಲ. ಹಾಗೆಲ್ಲ ಆದದ್ದುಂಟು ಅನಿವಾರ್ಯಕ್ಕೆ. ಬಲಿಪುರ ಪದ್ಯಕ್ಕೂ ನಾನು ಮದ್ದಳೆ ಎಡಗೊಟ್ಟಿದ್ದೇನೆ. ಈಗ ಶುಂಭನೆ ಶುಂಭರ ಪ್ರವೇಶ ಎಲ್ಲ ಆಗುವಾಗ ಎಲ್ಲ. ಮತ್ತೆ ಹೆಚ್ಚು ಪೂಂಜರಲ್ಲಿ ನಾನು ಬಾರಿಸಲಿಲ್ಲ, ಆದರೆ ಒಡನಾಟ ಉಂಟು, ತಿರುಗಾಟ. ನಾನು ಶಾಸ್ತ್ರಿಗಳ ಸೆಟ್ಟಲ್ಲಿರುವಾಗ ಪೂಂಜರು ಅರ್ಧ ಭಾಗವತಿಗರು ಇದ್ರು. ಹಾಗೆ ಈ ಮದ್ದಳೆ ನೀವು ಇದಕ್ಕೆ ಹೋಗಿದ್ದೀರಾ ಕ್ಲಾಸಿಗೆ? ಇಲ್ಲಪ್ಪ, ನರಸಿಂಹ ಭಟ್ರು ತಾಳಜ್ಞಾನ ಉಂಟು ನನಗೆ, ತಾಳ ಬಿಡ್ತಿಗೆ ಮುಕ್ತಾಯಗಳ ಬಾಯಿಪಾಠ ಉಂಟು. ಅದನ್ನೆಲ್ಲ ಹೇಳಿ ಅಂದಾಜಿಗೆ ಬಡಿಯುವುದು. ಅದು ಘಾತ, ಹುಸಿ, ಈ ಪೆಟ್ಟುಗಳು ಉಂಟು ನೋಡಿ, ಅದಕ್ಕೆ ಸರಿಯಾಗಿ ಅದು ಬರ್ತದೆ ನಮಗೆ ಶ್ರದ್ಧೆ ಇದ್ದರೆ.
ಒಂದು ಗುರುಮುಖೇನವಾಗಿ ಕಲ್ತೇ ಬರುವುದಲ್ಲ. ಅಲ್ಲಿಗೆ ತೊಂದರೆ ಆಗದ ಹಾಗೆ ನಾನು ಚಾಪು ಚಂದಕ್ಕೆ ಹಾಕ್ತಾ ಇದ್ದೆ. ನರಸಿಂಹಭಟ್ರು, ಅದಕ್ಕೆ ಗುರುಗಳು ನರಸಿಂಹಭಟ್ರು. ಚಾಪು ಹೀಗೆ ಬೀಳಬೇಕು ಅಂತ, ಚೈ ಅಂತ ಅಷ್ಟು ಶ್ರುತಿಬದ್ಧ. ಹಾಗೆ ಮತ್ತೆ ಕೆಲವರಿಗೆ ಮದ್ದಳೆ ಬಾರಿಸುವಾಗ ಮದ್ದಳೆ ಶ್ರುತಿ ಹೋಗ್ತದೆ, ಕೈ ಬೆವರುವ ರೋಗದಿಂದ ಮದ್ದಳೆ ಇಳೀತದೆ. ನನ್ನ ಕೈಯಲ್ಲಿ ಏರುವುದು 1-2 ಸಲ ಬರದ ಕೂಡಲೇ ಟೈಯ ಏರಿರ್ತದೆ ಮದ್ದಳೆ. ಹಾಗೆಲ್ಲ ಇರ್ತಿತ್ತು. ಹಾಗೆ ಒಟ್ಟಿನಲ್ಲಿ ಸುಂದರವಾದಂತ ನಿಮ್ಮ ತಿರುಗಾಟ ಇಷ್ಟು ವರ್ಷಗಳ. ಹೌದು. ಈ ನಿವೃತ್ತ ಜೀವನದಲ್ಲಿ ಕೆಲವು ಹವ್ಯಾಸಿ ಮೇಳಗಳಿಗೂ ನೀವು ಹೋಗಿದ್ದೀರಾ? ಹೌದು, ಕೊಲ್ಲಂಗಾನ, ಕೆಲವು ಮೇಳಗಳಲ್ಲಿ ಸಸಿಹಿತ್ಲು, ಇದರಲ್ಲೆಲ್ಲ ವೇಷ ಮಾಡಿದ್ದೇನೆ ನಾನು. ಮತ್ತೆ ಸುರತ್ಕಲಲ್ಲಿ ಮಾರಿಗುಡಿ ನವರಾತ್ರಿಗೆ 9 ದಿವಸ ಆಗ್ತದೆ. ಅಲ್ಲಿಯೂ ಎಷ್ಟೋ ವರ್ಷ ನಾನು ಮಳೆಗಾಲದ ಆಟಕ್ಕೆ ಹೋದದ್ದು ಉಂಟು. ಸುರತ್ಕಲ್ ಮೇಳದ ದನಿಗಳ ಮಗ ಈಗ ಅರುಣ್ ಪೈ ಅಂತ ಇರೋದು. ಅಲ್ಲಿ 9 ದಿವಸವೂ ನನ್ನನ್ನು ಆಹ್ವಾನಿಸ್ತಾ ಇದ್ರು ಆಟಕ್ಕೆ. ಅಲ್ಲಿ ಮೈನ್ ಪಾತ್ರಗಳೇ ಮಾಡ್ತಾ ಇದ್ದೆ. ನಳ ಎಂಥ, ವಿಶ್ವಾಮಿತ್ರ ಎಂಥ ಪಾತ್ರಗಳೆಲ್ಲ. ಹಾಗೆ. ಈಗ ಪ್ರಸ್ತುತ ಈಗ ಮನೆಯಲ್ಲಿ ಯಾರೆಲ್ಲ ಇದ್ದೀವಿ? ಮನೆಯಲ್ಲಿ ನಾನು, ನನ್ನ ಹೆಂಡತಿ ಅದಿತಿ ಅಂತ, ಅದೇ ನಿಡ್ಲೆಗೋವಿಂದ ಭಟ್ರದ ಕೊನೆಯ ತಂಗಿ. ಅಲ್ಲಿ 9 ಮಂದಿ ಹೆಣ್ಣು ಮಕ್ಕಳಲ್ಲಿ ಕೊನೆಯವಳು ನನ್ನ ಹೆಂಡತಿ. 3 ಮಂದಿ ಗಂಡು ಮಕ್ಕಳು, ಅವರು ಭಾವಂದಿರು. ಅಂದರೆ ಕೃಷ್ಣ ಭಟ್ರು ಮೊನ್ನೆ ತೀರಿ ಹೋದ್ರು, 1 ವರ್ಷ ಆಯಿತು. ಮತ್ತೆ ಗೋವಿಂದ ಭಟ್ರು, ಮತ್ತೆ ನಾರಾಯಣ ಭಟ್ರು ಅಂತ. ಹಾಗೆ ಅದರಿಂದ ಮತ್ತೆ ಇವರೇ ಮಧ್ಯದಲ್ಲಿ ಅಕ್ಕ ತಂಗಿಯರು. ಇವಳನ್ನು ಮದುವೆಯಾಗಿ 3 ಮಂದಿ ಮಕ್ಕಳು. ಒಬ್ಬಳು ಹೆಣ್ಣು ಮಗಳು, ದೊಡ್ಡವಳು ಸಾಯಿ ಸುಮಾ ಅಂತ. ಅವಳನ್ನು ಮಿಥುನ್ ರಾಜ ಅಂತ ಹೇಳುವರು, ಕಾರಿಂಜ ದೇವಸ್ಥಾನದ ಪೂಜೆ ಈಗ ಅವರು ಅರ್ಚಕರು. ಅವರ ಹೆಂಡತಿ ಆಗಿದ್ದಾಳೆ. 1 ಗಂಡು ಮಗು ಉಂಟು, ಅಂಶುಮಾನ್ ಆತ್ರೇಯ ಅಂತ ಹೆಸರು. ಮತ್ತೆ 2 ಗಂಡು ಮಕ್ಕಳು. ಇವಳಿಗೆ MA B.Ed ಆಗಿ ಈಗ PhD ಮಾಡ್ತಾ ಇದ್ದಾಳೆ ಯೂನಿವರ್ಸಿಟಿಯಲ್ಲಿ. ಮತ್ತೆ ಅವಳು ತಾಳಮದ್ಲೆ, ಆಟ ಎಲ್ಲ ಅಂಗಗಳಲ್ಲಿಯೂ ಇದ್ದಾಳೆ. ಈಗ ಲೆಕ್ಚರರ್ ಆಗಿದ್ದರು, ತಾಳಮದ್ಲೆಯಲ್ಲಿಯೂ ಅರ್ಥ ಹೇಳಿದ್ದಾಳೆ. ಎಷ್ಟೋ ಗಣ್ಯ ಪಾತ್ರಧಾರಿಗಳ ಜೊತೆಯಲ್ಲಿ. ಅಳುಕಿಲ್ಲ ಅಂತ, ನಿರ್ಭೀತಿ. ಮತ್ತೆ MC ಮಾಡ್ತಾಳೆ ಚಂದಕ್ಕೆ. ಉಜಿರೆ ಕಾಲೇಜಲ್ಲಿ ಅವಳದ್ದು BA ಆದದ್ದು, MA ಯೂನಿವರ್ಸಿಟಿಯಲ್ಲಿ. ಹಾಗೆ ಮತ್ತೆ ಗಂಡು ಮಕ್ಕಳು ಶ್ರೀಹರಿ, ಶ್ರೀರಾಮ ಅಂತ. ಶ್ರೀಹರಿ ಈಗ 29 ವರ್ಷ ಆಯಿತು, ಮದುವೆ ಆಗಬೇಕಷ್ಟೇ. MA ಎಕನಾಮಿಕ್ಸ್ ಆಗಿದೆ ಅವನಿಗೆ. ಅವ ಪೌರೋಹಿತ್ಯ, ಅಂದರೆ ನನ್ನ ತಂದೆ ಎಲ್ಲ ಪೌರೋಹಿತ್ಯ ಮಾಡ್ತಾ ಇದ್ದದ್ದು, ಕುഞ്ഞിಹಿತ್ತಿಲು ಅಂತ. ಹಾಗೆ ಅದು ಏನು ಅವನಿಗೆ ಮನಸ್ಸಾಯಿತು. ಇಲ್ಲದಿದ್ದರೆ ಅವನಿಗೆ IAS ಇದು ಆಗಬೇಕು, 4 ವರ್ಷ ಕೆಲಸ ಮಾಡಬೇಕು, ಹಣ ಮಾಡಲಿಕ್ಕಲ್ಲ, ಒಂದು ಉದ್ಯೋಗಕ್ಕೆ. ಮತ್ತೆ ಸಡನ್ ಅವನ ಮನಸ್ಸು ಚೇಂಜ್ ಆಯಿತು. ಬೇಡ, ವೈದಿಕ ವೃತ್ತಿಯಲ್ಲೇ ಈಗ ಇಲ್ಲಿಯ ದೇವಸ್ಥಾನದ ಅರ್ಚಕ ಆಗಿ ಇದ್ದಾನೆ ಅವನು, ತಲಕಳ ದೇವಸ್ಥಾನದ ಅರ್ಚಕ ಆಗಿ. ಹಾಗೆ ಮತ್ತೆ ಮತ್ತೊಬ್ಬ ಶ್ರೀರಾಮ ಅಂತ, ಅವ ಬಿಕಾಮ್ ಆಗಿ MBA ಆಗಿದೆ. ಅವ ಮಸ್ಕತ್ತಲ್ಲಿ 1 ವರ್ಷ ಇದು ಮಾಡಿದ, MD ಆಗಿ ಕೆಲಸ ಮಾಡಿದ. ಮತ್ತೆ ಅವನಿಗೆ ಒಬ್ಬನೇ ಇಲ್ಲಿ 4 ಮಂದಿ ಹುಡುಗರೊಟ್ಟಿಗೆ ಜೋಸ್ತಿಗತೆಯಲ್ಲಿದ್ದಾರೆ. ಅಲ್ಲಿ ಮತ್ತೆ ಊಟಕ್ಕೂ ಬಹಳ ತತ್ವಾರ. ಮುಸ್ಲಿಂ ರಾಷ್ಟ್ರ ಅಲ್ವಾ, ಅಲ್ಲಿ 40 ಕಿಲೋಮೀಟರ್ ಹೋದರೆ ಸಸ್ಯಾಹಾರಿ ಊಟ ಅಂತೆ. ದಿವಸಕ್ಕೆ 40 ಕಿಲೋಮೀಟರ್ ಹೋಗಿ ಅವ ಊಟ ಮಾಡಿದ್ರೆ, ಆದರೂ ಹಠದಲ್ಲಿ 1 ವರ್ಷ ಕಂಪ್ಲೀಟ್ ಮಾಡಿದ. ಮತ್ತು ಅದು ಇದು ಎಂಥದ್ದು ಟವೆಲ್ ಕಂಪನಿಯ MD ಆಗಿದ್ದದ್ದು. ಒಳ್ಳೆ ಉದ್ಯೋಗ, ಲಕ್ಷಗಟ್ಟಲೆ ಸಂಬಳವೂ ಇತ್ತು, ನೆಮ್ಮದಿ ಇರಲಿಲ್ಲ. ಹಾಗೆ ಬಿಟ್ಟು ಬಂದ. ಈಗ ನಾಡ್ದು 19ಕ್ಕೆ ಉದ್ಘಾಟನೆ ಅವ್ರದ್ದು ಸೂಪರ್ ಮಾರ್ಕೆಟ್ ಮಾಡ್ತಾ ಇದ್ದ ಅವ. ಮತ್ತು ಅವನ ಒಬ್ಬ ರಾಯಿಯಲ್ಲಿ ಸಿದ್ದಗಟ್ಟೆ, ಹೌದು, ದೊಡ್ಡ ಇದು ಅಮೃತ ಸಂಪೂರ್ಣ ಅಂತ ಹೆಸರೇನ ಇಟ್ಟಿದ್ದಾನೆ. ಈಗ 19 ಅಕ್ಷಯ ತೃತೀಯ ದಿವಸ ಅದು ಓಪನ್ ಆಗ್ತದೆ. ಹಾಗೆ ನಮ್ಮ ಸಂಸಾರದ ಕತೆ. ಸಂಸಾರ ಒಂದು ಸಂತೋಷದಿಂದ ಕೂಡಿದಂತ ಒಂದು ಸಂಸಾರ. ಆಗ್ಲಿ ಬೆಳ್ಳಾರಿ ಮಂಜುನಾಥ ಭಟ್, ನಿಮ್ಮ ಯಕ್ಷಗಾನದ ಒಂದು ಸುದೀರ್ಘ ತಿರುಗಾಟದ ಅನುಭವ ನಮ್ಮ ಯಕ್ಷಗಾನುಭವ ಕಾರ್ಯಕ್ರಮದಲ್ಲಿ ನೀವು ಹಂಚಿಕೊಂಡಿದ್ದೀರಿ. ನಿಮ್ಮ ಈಗಿನ ನಿವೃತ್ತ ಜೀವನ ಅದು ಸುಖಮಯವಾಗಲಿ. ನಿಮ್ಮ ದೇವರು, ನೀವು ನಂಬಿದ ದೇವರು ನಿಮ್ಮನ್ನು ಕೈಬಿಡದೆ ಕಾಯಲಿ ಎನ್ನುವುದೇ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರ ಪರವಾಗಿ ನಮ್ಮದು ಕೂಡ ಆಶಯ. ಧನ್ಯವಾದಗಳು. ಆಗಲಿ, ಪ್ರತಿವಂದನೆಗಳು. ನೀವು ನನ್ನನ್ನು
ಪ್ರೀತಿಯಿಂದ ಕರೆದು ಮಾತನಾಡಿಸಿ ಈ ಮೂಲಕವಾಗಿ ತಿಳಿಯದವರಿಗೆ ತಿಳಿಸುವಂಥ ಕಾರ್ಯಕ್ರಮ ಇದು. ಅಂದರೆ ನನ್ನ ವೇಷಗಳನ್ನು ಮೊದಲು ನೋಡಿರಬಹುದು, ಆದರೆ ಈಗಿನವರಿಗೆ ಗೊತ್ತಿರಲಿಲ್ಲ. ಅದನ್ನು ನೀವು ಸೂಕ್ಷ್ಮವಾಗಿ ತಿಳಿಯುವ ರೀತಿಯಲ್ಲಿ ಮಾಡಿದ್ದೀರಿ. ಆದ ಕಾರಣ ನಿಮಗೆ ನೀವು ಮಾಡಿದಂಥ ಕೆಲಸ ಇನ್ನೂ ಕೂಡ ಎಷ್ಟೋ ಮಂದಿಗಳನ್ನು ಕರೆದು ನೀವು ಸಂಭಾಷಿಸಿ ಅವರನ್ನು ಕೂಡ ಪರಿಚಯಿಸುವಂಥ ಕಾರ್ಯಕ್ರಮ ಮುಂದುವರಿಯಲಿ, ನಿಮಗೂ ಶ್ರೇಯಸ್ಸಾಗಲಿ ಅಂತ ವಂದಿಸ್ತಾ ಇದ್ದೆ. ಸುದೀರ್ಘ ತಿರುಗಾಟದ ಅನುಭವಿ ಹಿರಿಯ ಕಲಾವಿದರು ಬೆಳ್ಳಾರೆ ಮಂಜುನಾಥ ಭಟ್ರವರು. ಅವರ ಅನುಭವದ ಕತೆ ಇಂದಿನ ಯಕ್ಷಾನುಭವದ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಂಡೆವು. ಮುಂದಿನ ವಾರ ಮತ್ತೊಬ್ಬರು ಕಲಾವಿದರೊಂದಿಗೆ ಭೇಟಿಯಾಗೋಣ. ವಂದನೆಗಳು.